I wanted to share with you the secrets of praying and getting answers from God. ನನ್ನ ಪ್ರಿಯ ಸ್ನೇಹಿತರೆ, ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸಿ ಉತ್ತರ ಪಡೆಯುವಂತದರ ರಹಸ್ಯದ ಕುರಿತು ಮಾತನಾಡಲು ಹಂಚಿಕೊಳ್ಳಲು ಬಯಸುತ್ತೇನೆ. In Psalm 145:18 and 19, ಕೀರ್ತನೆ 145, 18, 19ರಲ್ಲಿ we read that the Lord is near to all those who call on him. ಯಾರು ಕರ್ತನಿಗೆ ಮೊರೆಯಿಡುತ್ತಾರೋ ಅವರಿಗೆ ಆತನು ಹತ್ತಿರವಾಗಿ ಇದ್ದಾನೆ ಎಂದು ಓದುತ್ತೇವೆ. To those who call on him in truth. ಮತ್ತು ಆತನಿಗೆ ಮೊರೆಯಿಡುವವರು. The Lord is near when we call on him. ನಾವು ಆತನಿಗೆ ಮೊರೆಯಿಡುವಾಗ ಕರ್ತನು ಹತ್ತಿರವಾಗಿಯೇ ಇರುತ್ತಾನೆ. He becomes so near to us ಆತನು ನಮಗೆ ಬಹಳ ಹತ್ತಿರವಾಗಿಯೇ ಇರುತ್ತಾನೆ. when we call upon Jesus. ಯೇಸುವಿನ ನಾಮ ಕರೆಯುವಾಗ. In your life also, when you keep on calling your relatives or your father or your mother, keep on contacting them, you keep on contacting your friends, they become so close to you. ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮ್ಮ ಸಂಬಂಧಿಕರಿಗೆ ನೀವು ಹೆಚ್ಚು ಕರೆ ಮಾಡುವಾಗ, ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಸಹೋದರ ಸಹೋದರಿಯರಿಗೆ ಅಥವಾ ಸ್ನೇಹಿತರಿಗೆ ಹೆಚ್ಚು ಸಂಪರ್ಕಿಸುವಾಗ ಅವರು ಹತ್ತಿರವಾಗುತ್ತಾರೆ. If you don't keep calling to them, then they forget you. ಮತ್ತು ನಾವು ಅವರಿಗೆ ಕರೆ ಮಾಡದೆ ಹೋದರೆ ಹಾಗೆ ಆಗುವುದಿಲ್ಲ. Like that, so many friends have drifted away from my college time. ಆ ರೀತಿಯಲ್ಲಿ ನನ್ನ ಕಾಲೇಜ್ ಸಮಯದಲ್ಲಿ ಅನೇಕ ಸ್ನೇಹಿತರು ಹೊರಟು ಹೋಗಿದ್ದರು. Now 2 or 3 friends are so close to me. 2 ಅಥವಾ 3 ಸ್ನೇಹಿತರು ಬಹಳ ಹತ್ತಿರವಾಗಿ ನನಗಿದ್ದರು. If you call unto the Lord, ಕರ್ತನಿಗೆ ನೀವು ಕೂಗುವುದಾದರೆ he becomes so near to you. ಆತನು ನಿಮಗೆ ಬಹಳ ಹತ್ತಿರವಾಗುತ್ತಾನೆ. You experience Jesus so close. ನೀವು ಯೇಸುವನ್ನು ಬಹಳ ಸಮೀಪದಲ್ಲಿ ಅನುಭವಿಸುತ್ತೀರಿ. And this verse says, to those who call on him in truth. ಮತ್ತು ಯಾರು ಯಥಾರ್ಥವಾಗಿ ಆತನಿಗೆ ಮೊರೆಯಿಡುತ್ತಾರೆ ಎಂದು ವಾಕ್ಯದಲ್ಲಿ To ಹೇಳಿದೆ. those who call on him with a true passion, ಮತ್ತೆ ಶ್ರದ್ಧೆಯಿಂದ ಆತನಿಗೆ ಮೊರೆಯಿಡುವಾಗ, with a true sincerity, ಬಹಳ ಒಂದು ನಿಜವಾದರಿಂದ that they want Jesus. ಯೇಸು ಅವರಿಗೆ ಬೇಕು ಎಂದು ಹೇಳಿ, More than wanting anything from him, they want him. ಆತನಿಂದ ಏನೂ ಬಯಸದೆ ಆತನನ್ನೇ ಹೊಂದುವುದಕ್ಕಾಗಿ, I love you truly, Lord. ಕರ್ತನೇ, ನಿಜವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. To those who call on him with such pure love. ಮತ್ತು ಯಾರು ಆತನಿಗೆ ಮೊರೆಯಿಡುತ್ತಾರೋ ಅವರು ನಿಜವಾದ ಪ್ರೀತಿಯನ್ನು ಸ್ಪರ್ಶಿಸುತ್ತಾರೆ. This verse says God becomes so close to them. ದೇವರು ಅವರಿಗೆ ಸಮೀಪಸ್ಥನಾಗುತ್ತಾನೆ ಎಂದು ಈ ವಾಕ್ಯವು ಹೇಳುತ್ತದೆ. So near to them. ಅವರಿಗೆ ಬಹಳ ಹತ್ತಿರವಾಗುತ್ತಾನೆ. In our family prayer we have experienced this. ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಇದನ್ನು ಅನುಭವಿಸಿದ್ದೇವೆ. Whenever we pray as a family daily, ಪ್ರತಿದಿನ ಕುಟುಂಬವಾಗಿ ನಾವು ಪ್ರಾರ್ಥಿಸುವ ಸಮಯದಲ್ಲಿ the Lord starts speaking through my father, ನನ್ನ ತಂದೆಯ ಮೂಲಕ ದೇವರು ಮಾತಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. saying what all he has in store for our family. ನಮ್ಮ ಕುಟುಂಬಕ್ಕಾಗಿ ಆತನು ಏನೆಲ್ಲ ಯೋಜಿಸಿದ್ದಾನೆ ಎಂದು ಗೊತ್ತಾಗುತ್ತದೆ. His prophetic words start flowing from my father. ನನ್ನ ತಂದೆಯ ಮೂಲಕ ಈ ಪ್ರವಾದನಾತ್ಮಕ ಮಾತು ಹೊರಡುತ್ತದೆ. Because he's overjoyed that we are coming together and seeking him. ಮತ್ತು ನಾವು ಒಟ್ಟಾಗಿ ಬಂದು ಆತನನ್ನು ಹುಡುಕುವುದರಿಂದ ಆತನು ಬಹಳ ಸಂತೋಷವುಳ್ಳವರಾಗಿರುತ್ತಾರೆ. And many times we have seen, as soon as we finish the family prayer, whatever we have prayed for, answer will ring in the phone. ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಕುಟುಂಬ ಪ್ರಾರ್ಥನೆ ಮುಗಿಸಿದ ತಕ್ಷಣವೇ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿದ್ದೀವೋ ಆ ನೆರವೇರುವುದನ್ನು ನಾವು ನೋಡುತ್ತೇವೆ. ಒಂದು ಫೋನ್ ಬರುತ್ತದೆ. He becomes so near to us ನಮಗೆ ಬಹಳ ಹತ್ತಿರವಾಗಿ ಆಗುತ್ತಾನೆ. that we feel Jesus is listening to everything we are saying. ನಾವು ಹೇಳುವುದು ಪ್ರತಿ ಒಂದು ವಿಷಯ ಯೇಸು ಕೇಳುತ್ತಿದ್ದಾರೆ ಎಂದು ನಮಗೆ ಅನಿಸುತ್ತದೆ. Answering everything. ಮತ್ತು ಎಲ್ಲರಿಗೂ ಉತ್ತರಿಸುತ್ತಾನೆ. The Lord will start walking closely with you. ಕರ್ತನು ನಿಮ್ಮ ಹತ್ತಿರವಾಗಿಯೇ ಆತನು ನಡೆಯುತ್ತಾನೆ. Because you become so familiar to the Lord. ಮತ್ತು ಕರ್ತನಿಗೆ ನೀವು ಬಹಳ ಪರಿಚಯವಾಗುತ್ತೀರಿ. That's how thick friends are. ಆ ರೀತಿಯಲ್ಲಿಯೇ ಗಟ್ಟಿಯಾದ ಸ್ನೇಹಿತರಿರುತ್ತಾರೆ. They cannot be without each other. ಅವರು ಒಬ್ಬರಿಲ್ಲದೆ ಒಬ್ಬರು ಇರುವುದಿಲ್ಲ. They tell them everything. ಎಲ್ಲವೂ ಅವರಿಗೆ ಹೇಳಿಕೊಳ್ಳುತ್ತಾರೆ. They stand with each other for everything. ಎಲ್ಲದಕ್ಕೂ ಪರಸ್ಪರ ನಿಂತುಕೊಳ್ಳುತ್ತಾರೆ. That's the relationship you will experience with the Lord.
ಕರ್ತನೊಂದಿಗೆ ಆ ಸಂಬಂಧ ನೀವು ಅನುಭವಿಸುವಿರಿ. I was just worrying about this thing. ನಾನು ಇದರ ಕುರಿತಾಗಿ ಚಿಂತೆ ಮಾಡುತ್ತಿದ್ದೇನು. Immediately something is happening exactly on what I'm worrying about. ನಾನು ಯಾವುದರ ಕುರಿತು ಚಿಂತೆ ಮಾಡುತ್ತಿದ್ದೇನೋ ತಕ್ಷಣವಾಗಿ ಅದೇ ವಿಷಯ ಅಲ್ಲಿ ಜರುಗಿತು. Or immediately God is guiding in my heart. ನನ್ನ ಹೃದಯದಲ್ಲಿ ತಕ್ಷಣವೇ ದೇವರು ನನಗೆ ಮಾರ್ಗದರ್ಶನ ಮಾಡುತ್ತಿದ್ದಾನೆ. Immediately is encouraging me through this person. ತಕ್ಷಣವಾಗಿ ಕರ್ತನು ನನಗೆ ಈ ಕಾರ್ಯದಲ್ಲಿ ಪ್ರೋತ್ಸಾಹಗೊಳಿಸುತ್ತಿದ್ದಾನೆ. You will see God walking with you. ನಿಮ್ಮೊಂದಿಗೆ ದೇವರು ನಡೆಯುವುದನ್ನು ನೀವು ಕಾಣುವಿರಿ. But in this world we might think why prayers aren't answered instantly many times. ಆದರೆ ಈ ಲೋಕದಲ್ಲಿ ಅನೇಕ ಸಾರಿ ತಕ್ಷಣವಾಗಿ ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಎಂದು ಕೇಳುತ್ತೇವೆ. You see, if we pay for a car in a car dealership, ಕಾರ್ ಡೀಲರ್ಶಿಪ್ ಅಲ್ಲಿ ನಾವು ಕಾರಿಗೋಸ್ಕರ ನಾವು ಮೊತ್ತವನ್ನು ಕೊಡುತ್ತೇವೆ. you will walk home with the car. ನೀವು ಕಾರ್ನೊಂದಿಗೆ ಮನೆಗೆ ಬರುತ್ತೀರಿ. They will give it to you. ಅವರು ಅದನ್ನು ನಿಮಗೆ ಕೊಡುತ್ತಾರೆ. If you go and buy groceries, ದಿನಸಿಗಳನ್ನು ನಾವು ಖರೀದಿಸುವುದಾದರೆ, go and buy vegetables, ತರಕಾರಿಗಳನ್ನು ಖರೀದಿಸುವುದಾದರೆ, they will pack it up, give it to you, and you will carry it home in a bag. ಅವರು ಅದನ್ನು ಸುತ್ತಿ ನಿಮಗೆ ಕೊಡುತ್ತಾರೆ, ನೀವು ಮನೆಗೆ ತೆಗೆದುಕೊಂಡು ಹೋಗುತ್ತೀರಿ. If you invest in something, ಯಾವುದರಲ್ಲಿ ನೀವು ಹೂಡಿಕೆ ಮಾಡಿದರೆ you can track and see how your investment is doing, how much returns you will get. ಹೇಗೆ ಆ ಹೂಡಿಕೆ ಮಾಡುತ್ತಿದೆ ಮತ್ತು ಎಷ್ಟು ನೀವು ಹೊಂದುತ್ತೀರಿ ಎಂದು ಗೊತ್ತಾಗುತ್ತದೆ. If you work for something, ನೀವು ಯಾವುದಕ್ಕಾದರೂ ಕೆಲಸ ಮಾಡಿದರೆ that month the salary will come. ಮತ್ತು ಆ ತಿಂಗಳು ಅಲ್ಲಿ ಸಂಬಳ ಬರುತ್ತದೆ. All these things you are able to see and receive in this world physically. ಮತ್ತು ಶಾರೀರಿಕವಾಗಿ ಈ ಎಲ್ಲ ವಿಷಯಗಳು ಈ ಲೋಕದಲ್ಲಿ ನಾವು ಹೊಂದಿಕೊಳ್ಳುತ್ತೇವೆ. And instantly. ಮತ್ತು ತಕ್ಷಣವಾಗಿ. We are all so impatient in this age. ಈ ಕಾಲದಲ್ಲಿ ನಾವು ತಾಳ್ಮೆಯನ್ನು ತೋರಿಸುವಂತವರಲ್ಲ. We want quick results for whatever we ask for or whatever we do. ನಾವು ಏನೇ ಮಾಡಿದರೂ ಏನೇ ಕೇಳಿದರೂ ನಮಗೆ ಅದು ಬೇಗನೆ ಆಗಬೇಕೆಂದು ನೋಡುತ್ತೇವೆ. That's why people opt for these things, because they get something physically quickly. ಯಾಕೆಂದರೆ ಶಾರೀರಿಕವಾಗಿ ಜನರು ಬಹಳ ಬೇಗನೆ ಹೊಂದಿಕೊಳ್ಳುವುದರಿಂದ ಈ ರೀತಿಯಾಗಿ ಕೆಲವರು ಕೇಳುತ್ತಾರೆ. Nowadays, if you click on something online, you want it to immediately be processed and immediately be sent home. ಇಂದು ಆನ್ಲೈನ್ ಮೂಲಕವಾಗಿ ಏನಾದರೂ ನೀವು ಕ್ಲಿಕ್ ಮಾಡೋದಾದರೆ ಅದು ಬೇಗನೆ ನಿಮ್ಮ ಮನೆಗೆ ಬರುತ್ತದೆ. Not even too many clicks, just one click, I want it to be done. ಒಂದೇ ಕ್ಲಿಕ್ ಅಲ್ಲಿ ಅದು ಆಗಬೇಕೆಂದು ಬಯಸುವಾಗ ಆ ಕಾರ್ಯ ನಡೆಯುವುದನ್ನು ನೀವು ಕಾಣುತ್ತೀರಿ. Some young people say, oh, he has become a superstar. I also tomorrow want to become a superstar. ಕೆಲವು ಯವನಸ್ಥರು ಹೇಳುತ್ತಾರೆ, ನೀನು ಸೂಪರ್ ಸ್ಟಾರ್ ಆಗಿದೆಯಾ, ನಾನು ಹಾಗೆ ನಾಳೆ ಆಗಬೇಕು. Tomorrow I want to become a great businessman. ನಾಳೆ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು. Mummy will say, how can you be a great businessman tomorrow? ನಾಳೆ ಹೇಗೆ ನೀನು ದೊಡ್ಡ ವ್ಯವಹಾರಗಾರನಾಗಿ ಆಗುತ್ತೆ ಎಂದು ತಾಯಿ ಕೇಳುತ್ತಾರೆ. She will say, look, in the movie they are showing like that. ಆದರೆ ಚಲನಚಿತ್ರದಲ್ಲಿ ಆ ರೀತಿಯಾಗಿ ಅವರು ತೋರಿಸುತ್ತಾ ಇದ್ದಾರೆ. We want everything instantly. ನಾವು ತಕ್ಷಣವಾಗಿ ಎಲ್ಲವನ್ನು ಬಯಸುತ್ತೇವೆ. We want everything now. ಈಗಲೇ ಬೇಕೆಂದು ಕೇಳುತ್ತೇವೆ. It's the right now mentality. ಈಗಲೇ ಆಗಲೇ ಬೇಕು ಎನ್ನುವಂತಹ ಮನಸ್ಥಿತಿ. I want what I want right now. ನನಗೆ ಏನು ಬೇಕು ಅದು ಈಗಲೇ ನನಗೆ ಬೇಕು. Like little children we become. ನಾವು ಚಿಕ್ಕ ಮಕ್ಕಳಂತೆ ಆ ರೀತಿ ಸ್ವಭಾವದವರಾಗುತ್ತೇವೆ. It is not so with prayer. ಆದರೆ ಅದು ಪ್ರಾರ್ಥನೆ ಒಂದಿಗೆ ಹಾಗೆ ಅಲ್ಲ. Sometimes you are able to see immediate answers coming to you. ಕೆಲವು ಸಾರಿ ನಿಮಗೆ ಬೇಗನೆ ಉತ್ತರ ಬರುವಂತದನ್ನು ನೀವು ಕಾಣುತ್ತೀರಿ. Sometimes you have to wait. ಕೆಲವು ಸಾರಿ ನೀವು ಕಾಯಬೇಕು. You don't know who you're talking to and if he is listening to you. ಮತ್ತು ನಿಮಗೆ ಮಾತಾಡುವವರು ಯಾರು ಮತ್ತು ಕೇಳುವವರು ಯಾರು ಎಂದು ನಿಮಗೆ ಗೊತ್ತಿಲ್ಲ. You don't know what is happening with the time you have invested in that prayer. ಪ್ರಾರ್ಥನೆಯಲ್ಲಿ ನೀವು ಹೂಡಿಕೆ ಮಾಡಿದ ಸಮಯಕ್ಕೆ ಏನಾಗುತ್ತಿದೆ ಎಂದು ನಿಮಗೆ ಗೊತ್ತಿಲ್ಲ. Sometimes you continue to see the bad things happening even though you pray. ಪ್ರಾರ್ಥನೆಯ ನಂತರವೂ ಕೂಡ ಕೆಲವು ಕೆಟ್ಟ ಕಾರ್ಯಗಳು ನಡೆಯುವಂಥದ್ದನ್ನು ನೀವು ಕಾಣುತ್ತೀರಿ. We don't know why we are being led that way. ಆ ರೀತಿಯಾಗಿ ಯಾಕೆ ನಾವು ನಡೆಸಲ್ಪಡುತ್ತಿದ್ದೇವೆ ಎಂದು ನಮಗೆ ಗೊತ್ತಾಗುವುದಿಲ್ಲ. It's so hard to take. ಮತ್ತು ಅದು ಬಹಳ ಕಠಿಣವಾಗಿರುವಂಥದ್ದು.
You become so demotivated and we stop praying. ಬಹಳ ನಿರಾಶಾದಾಯಕರಾಗಿ ನಾವು ಅಲ್ಲಿಯೇ ನಿಲ್ಲಿಸಿ ಬಿಡುತ್ತೇವೆ. Am I doing a good job to make you pray? ನಾವು ಪ್ರಾರ್ಥನೆ ಮಾಡುತ್ತಾ ಒಳ್ಳೆ ಕಾರ್ಯ ಮಾಡುತ್ತಿದ್ದೇವೋ? Am I convincing you to pray? ಪ್ರಾರ್ಥನೆ ಮಾಡುವುದಕ್ಕೆ ನಾನು ನಿಮಗೆ ಭರವಸೆ ಕೊಡುತ್ತಿದ್ದೆನು. I am just telling you the reality of how a man sees prayer as a human. ಮತ್ತು ಮನುಷ್ಯನು ಯಾವ ರೀತಿ ಪ್ರಾರ್ಥನೆಯನ್ನು ನೋಡುತ್ತಾನೆ ಎಂಬುದನ್ನು ನಾನು ಅಷ್ಟೇ ತಿಳಿಸುತ್ತಿದ್ದೇನೆ. But my friends, ಆದರೆ ನನ್ನ you ಸ್ನೇಹಿತರೆ, should know that your prayer is processed immediately. ಮತ್ತು ನಿಮ್ಮ ಪ್ರಾರ್ಥನೆ ಅದರ ಪ್ರಕ್ರಿಯೆಗೆ ಒಳಪಟ್ಟು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಿರಿ. Yes, you get things immediately from the businesses of the world, from the companies of the world. ಈ ಲೋಕದ ಕಂಪನಿಯಿಂದ, ಈ ಲೋಕದ ವ್ಯವಹಾರಗಳಿಂದ ಕೆಲವು ಸಾರಿ ತಕ್ಷಣವಾಗಿ ಈ ಲೋಕದಲ್ಲಿ ನೀವು ಹೊಂದುತ್ತೀರಿ. You can buy something quickly. ಬಹಳ ಬೇಗನೆ ನೀವು ಖರೀದಿ ಮಾಡಬಹುದು. But do they care about your well-being with those products? ಆ ಉತ್ಪಾದನೆಯೊಂದಿಗೆ ನಿಮ್ಮ ಒಳ್ಳೆಯದಕ್ಕಾಗಿ ಅವರು ಮಾಡುತ್ತಾರೋ? Do they care about whether you really need it or not? ನಿಮಗೆ ಅದು ಬೇಕು ಅಥವಾ ಇಲ್ಲವೋ ಎಂಬುದಾಗಿ ನಿಮ್ಮ ವಿಷಯದಲ್ಲಿ ಅವರು ಕಾಳಜಿ ವಹಿಸುತ್ತಾರೆಯೇ? Do they care about whether you have enough money to buy it or not? ನಿಮಗೆ ಖರೀದಿ ಮಾಡುವುದಕ್ಕೆ ಸಾಕಾದಷ್ಟು ಹಣ ನಿಮ್ಮ ಬಳಿ ಇದೆಯೇ ಎಂದು ಅವರು ಯೋಚನೆ ಮಾಡುತ್ತಾರೆಯೇ? They'll say, put your credit card inside, that's enough for you. ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಅದರಲ್ಲಿ ಹಾಕಿರಿ, ಅದು ಮಾತ್ರ ನಿಮಗೆ ಸಾಕು ಎಂದು ಹೇಳುತ್ತಾರೆ. Worry about the rest later. ಅದರ ನಂತರ ನೀವು ಚಿಂತೆ ಮಾಡಿರಿ ಎಂದು ಹೇಳುತ್ತಾರೆ. Let your money keep flowing inside, madam. ಮೇಡಮ್, ನಿಮ್ಮ ಹಣ ಒಳಗಡೆ ಹರಿಯಲಿ ಎಂದು ಹೇಳುತ್ತಾರೆ. You also don't worry, we also won't worry. ನಾವು ಚಿಂತೆ ಮಾಡುವುದಿಲ್ಲ, ನೀವು ಚಿಂತೆ ಮಾಡಬೇಡಿರಿ. But God cares for you. ಆದರೆ ದೇವರು ನಿಮಗಾಗಿ ಕಾಳಜಿ ವಹಿಸುತ್ತಾರೆ. He cares about what you want, ನಿಮಗೆ ಏನು ಬೇಕು ಎಂದು ಕಾಳಜಿ ವಹಿಸುತ್ತಾನೆ. what you need. ನಿಮಗೆ ಏನು ಅವಶ್ಯಕತೆ ಇದೆ, He cares about what you have in your hands. ನಿಮ್ಮ ಕೈಯಲ್ಲಿ ಇರುವುದರ ಕುರಿತಾಗಿ ಆತನು ಕಾಳಜಿ ವಹಿಸುತ್ತಾನೆ. He cares about shaping your life correctly. ನಿಮ್ಮ ಜೀವಿತ ಆತನಿಗೆ ಅನುಸಾರವಾಗಿ ವಿನ್ಯಾಸಗೊಳಿಸುತ್ತಾನೆ. He cares about your growth long term. ನಿಮ್ಮ ಬೆಳವಣಿಗೆಯನ್ನು ದೀರ್ಘಕಾಲಕ್ಕಾಗಿ ಆತನು ಕಾಳಜಿ ವಹಿಸುತ್ತಾನೆ. He cares about building up your life. ನಿಮ್ಮ ಜೀವಿತ ಕಟ್ಟುವುದಕ್ಕಾಗಿ ಯೋಚಿಸುತ್ತಾನೆ. He cares about your heart. ನಿಮ್ಮ ಹೃದಯದ ಕುರಿತಾಗಿ ಕಾಳಜಿ ವಹಿಸುತ್ತಾನೆ. These businesses can never give you peace. ಈ ವ್ಯವಹಾರಗಳು ನಿಮಗೆ ಸಮಾಧಾನ ಕೊಡುವುದಕ್ಕಾಗುವುದಿಲ್ಲ. They are only a transaction. ಅವು ತಾತ್ಕಾಲಿಕ. Only God can give you peace through what He gives you. ಆತನು, ದೇವರು ಮಾತ್ರ ನಿಮಗೆ ಕೊಡುವುದರ ಮೂಲಕ ಆತನು ಶಾಂತಿಯನ್ನು ದಯಪಾಲಿಸುತ್ತಾನೆ. What is prayer? ಪ್ರಾರ್ಥನೆ ಎಂದರೇನು? Prayer is not a transaction. ಪ್ರಾರ್ಥನೆ ಅದು ವ್ಯವಹಾರವಲ್ಲ. It's not a transaction that you're doing with God. ನೀವು ದೇವರೊಂದಿಗೆ ಮಾಡುವಂತಹ ಒಂದು ವ್ಯವಹಾರವಲ್ಲ. Saying, oh, I'll give you one prayer today, Lord. ಕರ್ತನೆ, ಒಂದು ಪ್ರಾರ್ಥನೆ ನಿನಗೆ ಇಂದು ನಾನು ಕೊಡುತ್ತೇನೆ. You give me one bike tomorrow. ನಾಳೆ ನನಗೆ ನೀನು ಒಂದು ಬೈಕನ್ನು ಕೊಡು. You heal my kidney tomorrow. ನಾಳೆ ನನ್ನ ಮೂತ್ರಪಿಂಡ ಸ್ವಸ್ಥ ಮಾಡು. You increase my wages today. ಇಂದು ನನ್ನ ಕೂಲಿಯನ್ನು ಹೆಚ್ಚಿಸು. You make my daughter better today. ನಾಳೆ ನನ್ನ ಮಗಳನ್ನು ಒಳ್ಳೆದಾಗಿ ಮಾಡು. Many sons are the problem, I think, more than the daughters. ಕುಮಾರರಿಗಿಂತಲೂ ಕುಮಾರರು ಬಹಳ ಸಮಸ್ಯೆಯಲ್ಲಿರ್ತಾರೆ. Is it so, sons? ನೀವು ಕುಮಾರರನ್ನು ನೀವು ನೋಡುವುದಾದರೆ, Today I want this, this, this and this. ಮತ್ತು ಇಂದು ನನಗೆ ಇದು 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 ಬೇಕು ಎಂದು ಹೇಳುತ್ತಾರೆ. Because I have given you prayer. ಯಾಕೆಂದರೆ ನಾನು ಪ್ರಾರ್ಥನೆ ಕೊಟ್ಟಿದ್ದೇನೆ. We treat it like a transaction many times. ಅನೇಕ ಸಾರಿ ಅದು ವ್ಯವಹಾರದಂತೆ ನಾವು ಅದನ್ನು ನೋಡುತ್ತೇವೆ. But prayer is a reverential relationship moment with the Lord. ಆದರೆ ಪ್ರಾರ್ಥನೆಯು ಕರ್ತನೊಂದಿಗೆ ಕಳೆಯುವಂತಹ ಒಂದು ಭಯಭಕ್ತಿಯುಳ್ಳ ಅಮೂಲ್ಯ ಕ್ಷಣವಾಗಿದೆ. It's a moment to connect and unite with the Almighty God Himself. ಸರ್ವಶಕ್ತನಾದ ದೇವರೊಂದಿಗೆ ಸ್ವತಃ ಸಂಪರ್ಕಿಸುವಂತಹ ಒಂದು ಸಮಯ. The most powerful one coming into your life. ಬಹಳ ಶಕ್ತನಾದವನು ನಿಮ್ಮ ಜೀವಿತದಲ್ಲಿ ಬರುವುದು. That's all we can ever need in our life. ಅದು ನಮ್ಮ ಜೀವಿತದಲ್ಲಿ ಯಾವತ್ತಿಗೂ ಅದು ನಾವು ಮಾಡುವುದಿಲ್ಲ. We worship the Lord passionately in prayer. ಶ್ರದ್ಧೆಯಿಂದ ಪ್ರಾರ್ಥನೆಯಲ್ಲಿ ಕರ್ತನಿಗೆ ಆರಾಧಿಸುತ್ತೇವೆ. We praise Him from the bottom of our heart.
ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ We ಸ್ತುತಿಸುತ್ತೇವೆ. pour our love upon him, ನಮ್ಮ ಪ್ರೀತಿ ಆತನ ಮೇಲೆ ಹೊಯ್ಯುತ್ತೇವೆ and he pours his love upon us. ಮತ್ತು ನಮ್ಮ ಮೇಲೆ ಆತನು ತನ್ನ ಪ್ರೀತಿಯನ್ನು ಸುರಿಸುತ್ತಾನೆ. Prayer makes us gain the greatest treasure in this world. ಈ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ನಿಧಿ ಹೊಂದಿಕೊಳ್ಳುವಂತೆ ಪ್ರಾರ್ಥನೆ ನಮಗೆ ಮಾಡುತ್ತದೆ. It makes you gain the Lord in your heart. ನಿಮ್ಮ ಜೀವಿತದಲ್ಲಿ ಕರ್ತನನ್ನೇ ಗೆಲ್ಲುವಂತೆ ಮಾಡುತ್ತದೆ. When you have the Lord himself, in whom are hidden all the treasures. ಕರ್ತನು ತಾನೇ ನಿಮ್ಮ ಬಳಿಯಲ್ಲಿರುವಾಗ ಆತನಲ್ಲೇ ಎಲ್ಲ ನಿಧಿಯು ಅಡಗಿದೆ. That's all that we need, my friend. ನನ್ನ ಸ್ನೇಹಿತರೆ, ಅದನ್ನೇ ನಿಮಗೆ ಬೇಕು. I feel his presence every time I sit to pray. ನಾನು ಪ್ರಾರ್ಥನೆಗೆ ಕೂತುಕೊಳ್ಳುವಾಗ ಪ್ರತಿ ಸಾರಿ ಅದನ್ನು ನಾನು ನನ್ನ ಜೀವಿತದಲ್ಲಿ ಅನುಭವಿಸುತ್ತೇನೆ. And my heart is satisfied every time I pray. ಪ್ರಾರ್ಥನೆ ಮಾಡುವಾಗ ಪ್ರತಿ ಸಾರಿ ನನ್ನ ಹೃದಯ ತೃಪ್ತಿಗೊಳ್ಳುತ್ತದೆ. Satisfied that he has come into me. ಅದಕ್ಕಾಗಿ ಆತನು ನನ್ನ ಒಳಗಡೆ ಬಂದಿದ್ದಾರೆ. And I call on him for everything, not just for one moment of the day. ದಿನದ ಒಂದು ಕ್ಷಣಕ್ಕಾಗಿ ಅಲ್ಲ, ಪ್ರತಿ ವಿಷಯಕ್ಕಾಗಿ ನನ್ನ ಜೀವಿತದಲ್ಲಿ ಆತನನ್ನು ಕರೆಯುತ್ತೇನೆ. Not in a formal way. ಅದು ಒಂದು ರೀತಿ ಅಲ್ಲ, Not just a one-way communication. ಅದು ಒಂದೇ ವಿಧದ ಒಂದು ಸಂಪರ್ಕವಲ್ಲ. I ask him and he fills me with his spirit. ಮತ್ತು ಆತನ ಆತ್ಮನಲ್ಲಿ ಆತನಿಗೆ ನಾನು ಕೇಳುತ್ತೇನೆ. Brings peace to my soul. ಅದು ನನ್ನ ಆತ್ಮಕ್ಕೆ ಶಾಂತಿ ತರುತ್ತದೆ. And takes me into all that I need that day. ಆ ದಿನಕ್ಕಾಗಿ ನನಗೆ ಏನು ಬೇಕೋ ಅದಕ್ಕೆ ತೆಗೆದುಕೊಂಡು ಹೋಗುವುದು. So I've started depending on him for everything. ಎಲ್ಲ ವಿಷಯಕ್ಕಾಗಿ ಆತನ ಮೇಲೆಯೇ ನಾನು ಆತುಕೊಂಡೇನು. I've started completely being dependent on God. ದೇವರ ಮೇಲೆಯೇ ನಾನು ಅವಲಂಬನೆಗೊಂಡಂತ ವ್ಯಕ್ತಿಯಾದೇನು. If I'm going into a meeting, I pray. ನಾನು ಕೂಟಕ್ಕೆ ಹೋಗುವುದಾದರೆ ಪ್ರಾರ್ಥಿಸುವೆನು. If I'm sitting to study something, I pray. ವ್ಯಾಸಂಗಕ್ಕಾಗಿ ಕೂತುಕೊಂಡರೆ ಪ್ರಾರ್ಥಿಸುತ್ತೇನೆ. I just ask him. ಆತನಿಗೆ ಕೇಳುತ್ತೇನೆ. If I'm going to make a decision, I ask him. ತೀರ್ಮಾನಕ್ಕಾಗಿ ಹೋಗುವಾಗ ನಾನು ಕೇಳುತ್ತೇನೆ. If I'm going to make a phone call, I ask him. ನಾನು ಒಂದು ಫೋನ್ ಮಾಡುವುದಾದರೆ ಅದಕ್ಕಾಗಿ ಕೇಳುತ್ತೇನೆ. Bless this, Lord. ಕರ್ತನೇ, ಇದನ್ನು ಆಶೀರ್ವಾದ ಮಾಡು. Let your will be done in this. ಇದರಲ್ಲಿ ನಿನ್ನ ಚಿತ್ತ ನೆರವೇರಿಸು. When we were little children, our family would pray for everything. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಪ್ರಾರ್ಥನೆ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತಿದ್ದೆವು. Waking up, they'll say, you kneel down and pray. ಮುಂಜಾನೆ ಎದ್ದಾಗ ನೀವು ಮೊಳಕಾಲೂರಿ ಪ್ರಾರ್ಥಿಸಬೇಕು ಎಂದು ಹೇಳುತ್ತಿದ್ದರು. Then they would ask us to come to the family prayer. ಮತ್ತು ಕುಟುಂಬ ಪ್ರಾರ್ಥನೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದರು. Then they would sit to eat and pray before that. ಮತ್ತು ಕೂತುಕೊಂಡು ಊಟಕ್ಕಿಂತ ಮುಂಚೆ ಪ್ರಾರ್ಥನೆ. Then before school, we have to get prayers from mommy, from daddy. ಶಾಲೆಗೆ ಹೋಗುವುದಕ್ಕಿಂತ ಮುಂಚೆ ತಾಯಿಯಿಂದ ತಂದೆಯಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಹೋಗಬೇಕು. Then our grandmother will call us, then our grandfather will call us. We have to get prayer from everybody. ಮತ್ತು ಆಗ ನಮ್ಮ ಅಜ್ಜಿ ಮತ್ತು ಅಜ್ಜ ಮತ್ತು ಅವರು ಕರೆಯುತ್ತಾರೆ, ಅಲ್ಲಿಯೂ ಹೋಗಿ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು. We'll say it's getting late for school. ನಾವು ಶಾಲೆಗೆ ತಡವಾಗುತ್ತಿದೆ ಎಂದು ಹೇಳುತ್ತಿದ್ದೆವು. No going. ಹೋಗುವುದಿಲ್ಲ. Pray for us, kiss us, and then only send us. ಮತ್ತು ಪ್ರಾರ್ಥನೆ ಮಾಡಿಯೇ ಆಗ ನಮಗೆ ಕಳುಹಿಸಿ ಕೊಡುತ್ತಿದ್ದರು. Being soaked in the presence of God fully. ಮತ್ತು ದೇವರ ಪ್ರಸನ್ನತೆಯಲ್ಲಿ ಸಂಪೂರ್ಣವಾಗಿ ಮುಳುಗುವಂಥದ್ದು. Don't allow God to become far from you. ನಿಮ್ಮಿಂದ ದೇವರು ದೂರ ಹೋಗದಂತೆ ನೋಡಿಕೊಳ್ಳಿರಿ. Keep him so close to you. ಮತ್ತು ಆತನ ಹತ್ತಿರದಲ್ಲಿಯೇ ಇರಿ. And you don't have to worry about anything else in your life. ನಿಮ್ಮ ಜೀವಿತದಲ್ಲಿ ಯಾವ ಕುರಿತಾಗಿ ಚಿಂತಿಸುವಂತಹ ಅಗತ್ಯ ಆಗ ಇರುವುದಿಲ್ಲ. Your heart will always be rejoicing and praising that the greatest thing in this world is with you. ಮತ್ತು ಈ ಲೋಕದಲ್ಲಿ ಯಾವಾಗಲೂ ನಿಮ್ಮ ಹೃದಯ ಆನಂದಿಸುತ್ತಿದೆ. ಯಾಕೆಂದರೆ ಅತಿ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ನಿಮ್ಮಲ್ಲಿ ಇದೆ. My grandfather, Dr. D.G.S. Dinakaran, would see the Lord appearing to him every time he sits to pray. ಪ್ರಾರ್ಥನೆಗೋಸ್ಕರ ನನ್ನ ಅಜ್ಜ ಡಾಕ್ಟರ್ D.G.S. ದಿನಕರನ್ ಕೂತುಕೊಳ್ಳುವಾಗ ದೇವರು ಪ್ರತ್ಯಕ್ಷನಾಗಿರುವುದನ್ನು ಕಾಣುತ್ತಿದ್ದರು. It's a unique grace that God gave him. ಮತ್ತು ಅವರಿಗೆ ಅದು ವಿಶೇಷವಾದ ಕೃಪೆ ದೇವರು ಕೊಟ್ಟಿದ್ದನು. When he would pray for the family members or when he would pray for the prayer requests. ಪ್ರಾರ್ಥನಾ ಮನವಿಗಾಗಿ ಅಥವಾ ಕುಟುಂಬ ಸದಸ್ಯರಿಗಾಗಿ ಅವರು ಪ್ರಾರ್ಥನೆ ಮಾಡುವಂತಹ ಸಂದರ್ಭಗಳಲ್ಲಿ The Lord would appear and personally answer him and show him the future. ಮತ್ತು ಅವರೊಂದಿಗೆ ವೈಯಕ್ತಿಕವಾಗಿ ಕರ್ತನು ಪ್ರತ್ಯಕ್ಷನಾಗಿ ಭವಿಷ್ಯದ ಕುರಿತಾಗಿ ಅವರಿಗೆ ಕರ್ತನು ಹೇಳುತ್ತಿದ್ದನು. He would take those answers and bring it to the people.
ಮತ್ತು ಆ ಉತ್ತರಗಳನ್ನು ತೆಗೆದುಕೊಂಡು ಜನರಿಗಾಗಿ ಆ ಉತ್ತರಗಳನ್ನು ಅವರು ತರುತ್ತಿದ್ದರು. The Lord drew near to him. ಮತ್ತು ಕರ್ತನು ಅವರ ಹತ್ತಿರ ಇದ್ದನು. So near that he could see him and talk to him. ಬಹಳ ಹತ್ತಿರ ಅವರನ್ನು ನೋಡಿ ಮಾತಾಡುತ್ತಿದ್ದರು. Shouldn't that be all our desire too? ಅದು ನಮ್ಮ ಬಯಕೆ ಕೂಡ ಆಗಿರಬಾರದು. I am also asking for this grace along with you today. ನಿಮ್ಮೊಂದಿಗೆ ಸೇರಿ ನಾನು ಕೂಡ ಈ ಬಯಕೆಯನ್ನು ಬಯಸುತ್ತಿದ್ದೇನೆ. In Jeremiah 29:13 the Bible says, ಯೆರೆಮೀಯ 29:13 ಸತ್ಯವೇದವು ಹೇಳುತ್ತದೆ, you will seek me and find me. ಅವನು ನನ್ನನ್ನು ಹುಡುಕುವನು ಮತ್ತು ಕಂಡುಕೊಳ್ಳುವನು. When you seek me with all your heart. ನಿಮ್ಮ ಪೂರ್ಣ ಹೃದಯದಿಂದ ನೀವು ಆತನಿಗೆ ಹುಡುಕುವಾಗ. When you show above all else that you want him. ಎಲ್ಲಕ್ಕಿಂತಲೂ ಹೆಚ್ಚಿನದಾಗಿ ನೀವು ಆತನನ್ನೇ ಬಯಸಿ ಹುಡುಕುವಾಗ. Those who call on him in truth ಸತ್ಯದಲ್ಲಿ ಯಾರು ಆತನನ್ನು ಕರೆಯುತ್ತಾರೋ will find him. ಆತನನ್ನು ಕಂಡುಕೊಳ್ಳುತ್ತಾರೆ. Matthew 6:33 says, ಮತ್ತಾಯ 6:33 ಹೇಳಲ್ಪಟ್ಟಿದೆ, seek ye first the kingdom of God and his righteousness. ಮೊದಲು ದೇವರ ರಾಜ್ಯ ಮತ್ತು ಆತನ ನೀತಿಗಾಗಿ ತವಕ ಪಡಿರಿ, and all these things shall be added unto you. ಮತ್ತು ಆ ಎಲ್ಲ ವಿಷಯಗಳು ನಿಮಗಾಗಿ ಕೂಡಿಸಲ್ಪಡುವವು. Not being rooted to any other thing in this world. ಈ ಲೋಕದಲ್ಲಿ ಯಾವುದೇ ವಿಷಯಕ್ಕೆ ಬೇರೂರುವಂತದ್ದು ಅಲ್ಲ. Saying only if I get these things I can live. ನಾನು ಈ ಕಾರ್ಯಗಳನ್ನು ಹೊಂದಿದ್ದರೆ ಮಾತ್ರ ಜೀವಿಸುತ್ತೇನೆ ಎಂದು ಹೇಳುವಂತದ್ದಲ್ಲ. I am dependent on this thing, or dependent on getting this thing. ಮತ್ತು ಈ ವಿಷಯಗಳ ಮೇಲೆ ನಾನು ಆಧಾರಗೊಂಡಿದ್ದೇನೆ ಎಂದು ಹೇಳುವಂತದ್ದಲ್ಲ. Only that will give me life. ಅದು ಮಾತ್ರ ನನಗೆ ಜೀವವನ್ನು ಕೊಡುವಂಥದ್ದು. If you are rooted too strongly to anything in this world, ಈ ಲೋಕದಲ್ಲಿ ಬಲು ಶಕ್ತವಾಗಿ ಯಾವುದಕ್ಕಾದ್ರೂ ಅಂಟಿಕೊಂಡಿದ್ದಾರೆ. the Lord is a jealous God. ದೇವರು ತನ್ನ ಮಹಿಮೆಯನ್ನು ಬೇರೆಯವರಿಗೆ ಸಲ್ಲಗೊಡಿಸುವುದಿಲ್ಲ. He will remove it so that he can establish connection straight with him. ಅದನ್ನು ತೆಗೆದುಹಾಕಿ ಆತನೊಂದಿಗೆ ನೇರವಾಗಿ ಸಂಬಂಧವನ್ನು ಆತನು ಕಲ್ಪಿಸುತ್ತಾನೆ. So that through him you can get much more than what you have been wanting. ಮತ್ತು ನಿಮಗೆ ಏನು ಬೇಕೋ ಆತನ ಮೂಲಕವಾಗಿ ಅದಕ್ಕಿಂತಲೂ ಹೆಚ್ಚಿನದನ್ನು ಆತನ ಮೂಲಕವಾಗಿ ನೀವು ಹೊಂದಿಕೊಳ್ಳುವಿರಿ. So earnestly seek him. ಅದಕ್ಕಾಗಿ ಶ್ರದ್ಧೆಯಿಂದ ಆತನನ್ನು ಹುಡುಕಿರಿ. How has the Lord taught us to pray? ದೇವರು ಹೇಗೆ ಪ್ರಾರ್ಥಿಸಬೇಕೆಂದು ಕಲಿಸಿದನು. In Matthew we see that how the Lord Jesus taught us to pray. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕರ್ತನು ಹೇಗೆ ಪ್ರಾರ್ಥನೆ ಕುರಿತಾಗಿ ಕಲಿಸಿದನು ಎಂದು ನಾವು ನೋಡುತ್ತೇವೆ. I just want to highlight some points in that prayer. ಆ ಪ್ರಾರ್ಥನೆಯಲ್ಲಿ ಕೆಲವೊಂದು ಮುಖ್ಯ ವಿಷಯಗಳನ್ನು ಹೇಳುತ್ತೇನೆ. In Matthew 6:9-13 we read this. ಮತ್ತಾಯ 6:9-13 ಅದನ್ನು ನಾವು ಓದುತ್ತೇವೆ. Jesus said, this then is how you should pray. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂದು ಯೇಸು ಹೇಳಿದರು. Our Father in heaven, ಪರಲೋಕದಲ್ಲಿರುವ ನಮ್ಮ ತಂದೆಯೇ, hallowed be thy name. ನಿನ್ನ ನಾಮ ಪರಿಶುದ್ಧ ಎಂದು ಎಣಿಸಲ್ಪಡಲಿ. Your kingdom come. ನಿನ್ನ ರಾಜ್ಯವು ಬರಲಿ. Look at the reverence with which this prayer is made. ಅಲ್ಲಿ ಆತನು ಪ್ರಾರ್ಥನೆಯಲ್ಲಿ ಭಯಭಕ್ತಿಯನ್ನು ನೋಡಿರಿ. He asks us to call him Father. ತಂದೆ ಎಂದು ಕರೆಯುವಂತೆ ಆತನು ನಮಗೆ ಕಲಿಸುತ್ತಾನೆ. Our heavenly Father. ನಮ್ಮ ಪರಲೋಕದ ತಂದೆಯೇ. That's the relationship of prayer. ಮತ್ತು ಅದು ಪ್ರಾರ್ಥನೆಯ ಸಂಬಂಧವಾಗಿದೆ. To be so close to him. ಆತನಿಗೆ ಹತ್ತಿರವಾಗಿರುವುದಕ್ಕಾಗಿ. Even if we call him a king or a master, ಮತ್ತು ರಾಜನಿಗೆ ಅಥವಾ ಯಜಮಾನರಿಗೆ ನಾವು ಕರೆಯುವುದಾದರೆ, it means we have to wait for the favor of the king. ಆ ರಾಜನ ದಯಗಾಗಿ ನಾವು ಅಲ್ಲಿ ಕಾದುಕೊಳ್ಳಬೇಕಾಗುತ್ತದೆ. But for a father you don't need to wait for his favor. It's already upon you. ಆದರೆ ತಂದೆಗಾಗಿ ಕಾಯುವಂತಹ ದಯೆಗಾಗಿ ಕಾಯುವಂತಹ ಅವಶ್ಯಕತೆ ಇಲ್ಲ, ಅದು ಆಗಲೇ ನಿಮ್ಮ ಮೇಲೆ ಇದೆ. Our heavenly Father, ನಮ್ಮ ಪರಲೋಕದ ತಂದೆಯೇ, hallowed be your name. ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. The reverence we give to the name of the Lord. ಕರ್ತನ ನಾಮಕ್ಕೆ ಕೊಡುವಂತಹ ಆ ಭಕ್ತಿ. Hallowed be your name. ನಿನ್ನ ನಾಮ ಪರಿಶುದ್ಧ ಎಂದು ಎಣಿಸಲ್ಪಡಲಿ. Worship his name. ನಿನ್ನ ನಾಮ ಆರಾಧಿಸುತ್ತೇವೆ. Praise his name. ಆತನ ಹೆಸರನ್ನು ಸ್ತುತಿಸಿರಿ. And then you will forget about all your worries and fears. ಮತ್ತು ನಿಮ್ಮ ಎಲ್ಲ ಭಯ ಚಿಂತೆಗಳನ್ನು ಆಗ ನೀವು ಮರೆತು ಬಿಡುವಿರಿ. As your heart honors God's name. ಕರ್ತನ ನಾಮ ನಿಮ್ಮ ಹೃದಯ ಸನ್ಮಾನಿಸುವಾಗ, Many times
as I start to read the Bible and pray, I put on some worship music and just honor and glorify the Lord. ಅನೇಕ ಸಾರಿ ನಾನು ಸತ್ಯವೇದ ಓದುವುದಕ್ಕೆ ಪ್ರಾರಂಭಿಸುವಾಗ ಕೆಲವು ಗೀತೆಗಳನ್ನು ಹಾಕಿ ನಾನು ಕರ್ತನಿಗೆ ಸನ್ಮಾನಿಸುವುದಕ್ಕೆ ಪ್ರಾರಂಭಿಸುತ್ತೇನೆ. Firstly, it will wake me from my sleep. ಮೊದಲನೇದಾಗಿ ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಮಾಡುತ್ತದೆ. And secondly, it will take me into His glorious presence. ಎರಡನೇದಾಗಿ ಆತನ ಮಹಿಮೆಯುಳ್ಳ ಪ್ರಸನ್ನತೆಗೆ ತೆಗೆದುಕೊಂಡು ಹೋಗುತ್ತದೆ. The Lord will fill my heart ಕರ್ತನ ಹೃದಯ as I honor Him. ಆತನಿಗೆ ನಾನು ಸನ್ಮಾನಿಸುವಾಗ, bow before His name, ಆತನ ಮುಂದೆ fear ತಗ್ಗಿಸಿಕೊಳ್ಳುವಾಗ, His great name. ಆತನ ದೊಡ್ಡ ನಾಮಕ್ಕೆ ಭಯಪಡುವಾಗ, He is a father, yes, ಹೌದು ಆತನ ತಂದೆ, but He is a great God. ಆತನು ಶ್ರೇಷ್ಠ ದೇವರಾಗಿದ್ದಾನೆ. Let us not forget that and treat Him like trash. ಆ ರೀತಿಯಲ್ಲಿ ಎಂದಿಗೂ ಆತನು ಕಸವೆಂದು ನಾವು ಎಣಿಸಬಾರದು. Treat Him so cheaply. ಬಹಳ ಹೀನವಾಗಿ ಆತನು ನೋಡಬಾರದು. Lord, you come, you give me this. Okay, go. ಕರ್ತನೆ, ಇದು ನನಗೆ ಕೊಡು ಮತ್ತು ಆಮೇಲೆ ನೀನು ಹೋಗು ಎಂದು ಹೇಳಬಾರದು. We can never demand anything from Him. ಆತನಿಂದ ಯಾವುದು ಆ ರೀತಿ ಹೇಳಬಾರದು. We need His favor. ಆತನ ದಯೆ ನಮಗೆ ಬೇಕು. If His face turns toward us, ಆತನ ಮುಖ ನಮ್ಮ ಕಡೆಗೆ ತಿರುಗಿಕೊಳ್ಳುವಾಗ, that's all. ಅದುವೇ ಸಾಕು. If His favor comes upon us, ಆತನ ದಯೆ ನಮ್ಮ ಮೇಲೆ ಬರುವುದಾದರೆ, that's all. ಅದು ಸಾಕು. Worship Him, ಆತನಿಗೆ ಆರಾಧಿಸಿ, honor Him, ಆತನಿಗೆ ಸನ್ಮಾನಿಸಿ, and cherish the Lord. ಕರ್ತನಿಗೆ ಸಂತೋಷ ಪಡಿಸಿರಿ. For He has already freely given Himself to you. ಮತ್ತು ಆತನು ಎಲ್ಲವನ್ನು ಮುಕ್ತವಾಗಿ ಕೊಟ್ಟಿದ್ದಾನೆ. So worship Him and receive Him. ಆತನಿಗೆ ಆರಾಧಿಸಿ ಆತನನ್ನು ಹೊಂದಿಕೊಳ್ಳಿರಿ And receive His kingdom. ಆತನ ರಾಜ್ಯವನ್ನು ಹೊಂದಿಕೊಳ್ಳಿರಿ. In Proverbs 18:10 it says, ಜ್ಞಾನೋಕ್ತಿ 18:10 ಹೇಳಲ್ಪಟ್ಟಿದೆ, the name of the Lord is a strong tower. ಯೆಹೋವನ ನಾಮ ಅದು ಬಲವಾದ ಬುರುಜು. The righteous run into it and they are safe. ಮತ್ತು ನೀತಿವಂತರು ಅದರಲ್ಲಿ ಓಡಿ ಭದ್ರವಾಗಿರುವರು. Every morning run under that name. ಮತ್ತು ಪ್ರತಿ ಮುಂಜಾನೆ ಆ ನಾಮದಲ್ಲಿ ಓಡಿರಿ. Hide under that name. ಆ ನಾಮದ ಕೆಳಗೆ ಅಡಗಿಸಿಕೊಳ್ಳಿರಿ. And wear that name upon your forehead. ನಿಮ್ಮ ಹಣೆಯ ಮೇಲೆ ಆ ನಾಮ ಹೊತ್ತುಕೊಳ್ಳಿರಿ. You can be safe from the attacks of the devil. ಸೈತಾನನ ಆಕ್ರಮಣಗಳಿಂದ ನೀವು ಸುರಕ್ಷಿತವಾಗಿರುವಿರಿ. You can be safe from the attack of your enemies. ನಿಮ್ಮ ಶತ್ರುಗಳಿಂದ ನೀವು ಸುರಕ್ಷಿತವಾಗಿರುವಿರಿ. You can be safe from the problems of the world. ಲೋಕದ ಸಮಸ್ಯೆಗಳಿಂದ ಸುರಕ್ಷಿತವಾಗಿರುವಿರಿ. They cannot defeat you. ಅವು ನಿಮ್ಮನ್ನು ಸೋಲಿಸಲಾಗವು. Because you are safe in the strong tower of His name. ಆತನ ನಾಮದ ಬಲವಾದ ಬುರುಜಿನಲ್ಲಿ ನೀವು ಸುರಕ್ಷಿತವಾಗಿರುವುದರಿಂದ. Then the Lord Jesus teaches us, ಮತ್ತು ಕರ್ತನಾದ ಯೇಸು ನಮಗೆ ಬೋಧಿಸುತ್ತಾರೆ, your will be done ನಿನ್ನ ಚಿತ್ತ ನೆರವೇರಲಿ, on earth as it is in heaven. ಪರಲೋಕದಲ್ಲಿ ನೆರವೇರುವಂತೆ ಅದು ಭೂಲೋಕದಲ್ಲಿಯೂ ನೆರವೇರಲಿ. Surrender to His will. ಆತನ ಚಿತ್ತಕ್ಕೆ ಒಪ್ಪಿಸಿಕೊಡಿರಿ. It might be hard to do. ಅದು ಮಾಡುವುದಕ್ಕೆ ಕಠಿಣವಾಗಿರಬಹುದು. Trusting in somebody to do something for you. ನಿಮಗಾಗಿ ಬೇರೆಯವರಲ್ಲಿ ಏನಾದರೂ ಮಾಡುವುದಕ್ಕಾಗಿ ನಂಬಿಕೆ ಇಡುವಾಗ, That means you're giving it out of your hands into somebody else's hands. ನಿಮ್ಮ ಕೈಯಿಂದ ನೀವು ಬೇರೊಬ್ಬರ ಕೈಯಲ್ಲಿ ಕೊಡುತ್ತಿರುವುದು ಎಂದು ಅರ್ಥ. You are giving the responsibility to run your life to somebody else. ನಿಮ್ಮ ಜೀವಿತ ನಡೆಸುವುದಕ್ಕಾಗಿ ಆ ಜವಾಬ್ದಾರಿ ಬೇರೆಯವರ ಹಸ್ತದಲ್ಲಿ ಕೊಡುತ್ತಿದ್ದೀರಿ. If you tell your friend, you start making all the decisions for me, you start running my life, how will you feel? ನಿಮ್ಮ ಸ್ನೇಹಿತರಿಗೆ ನೀವು ಹೇಳುವುದಾದರೆ, ನನ್ನ ಜೀವಿತ ನೀವೇ ನಡೆಸಿರಿ, ನನ್ನ ಜೀವಿತಕ್ಕೆ ಬೇಕಾದ ತೀರ್ಮಾನ ನೀವೇ ಮಾಡಿರಿ ಎಂದು ಹೇಳುವಾಗ ನಿಮಗೆ ಹೇಗೆ ಅನಿಸುತ್ತದೆ? You feel so nervous. ನಿಮಗೆ ಬಹಳ ಭಯ ಆಗುತ್ತೆ. But we are giving it to the Almighty God, ಆದರೆ ನೀವು ಸರ್ವಶಕ್ತನಾದ ದೇವರಿಗೆ ಕೊಡುತ್ತಿದ್ದೀರಿ, who already knows the plans for our life and has created us so. ನಮ್ಮನ್ನು ಆತನು ಸೃಷ್ಟಿ ಮಾಡಿ ನಮಗೋಸ್ಕರ ಎಲ್ಲ ಯೋಜನೆಗಳನ್ನು ಆತನು ಮೊದಲೇ ತಿಳಿದಿದ್ದಾನೆ. So you are giving into the best hands. ಮತ್ತು ಆ ಹಸ್ತಗಳಲ್ಲಿ ನೀವು ಒಪ್ಪಿಸಿಕೊಡುತ್ತಿದ್ದೀರಿ. More than you, He can run your life better. ನಿಮಗಿಂತಲೂ ಹೆಚ್ಚಾಗಿ ಆತನು ಉತ್ತಮವಾಗಿ ನಿಮ್ಮ ಜೀವಿತ ನಡೆಸುತ್ತಾನೆ. 1 Corinthians 6 says your life is not your own when the Holy Spirit comes and your body becomes the temple of the Holy Spirit. ಮೊದಲನೇ ಕೊರಿಂಥ 6 ಹೇಳಲ್ಪಟ್ಟಿದೆ, ನಿಮ್ಮ ದೇಹ ನಿಮ್ಮ ಸ್ವಂತ ಸ್ವತ್ತಲ್ಲ, ಅದು ಪವಿತ್ರಾತ್ಮನ ಆಲಯವಾಗುವುದಕ್ಕಾಗಿ ಅದು ಆಲಯವಾಗಿದೆ. Your will be done on earth as it is in heaven. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ಅದು ನೆರವೇರಲಿ. Myself and my wife Shilpa,
ನಾನು ನನ್ನ ಪತ್ನಿ ಶಿಲ್ಪ When we got married, we placed the responsibility to run our married life in His hands. ನಮಗೆ ಮದುವೆಯಾದಾಗ ನಮ್ಮ ಮದುವೆಯ ಜೀವಿತದ ಜವಾಬ್ದಾರಿ ಕರ್ತನೇ ನೀನೇ ನಡೆಸು ಎಂದು ಆತನ ಹಸ್ತಗಳಲ್ಲಿ ನಾವು ಒಪ್ಪಿಸಿಕೊಟ್ಟೆವು. This marriage is for you, Lord. ಈ ಮದುವೆ ಕರ್ತನೆ ಅದು ನಿನಗೋಸ್ಕರವಾಗಿದೆ ಎಂದು ಹೇಳಿದೆವು. Because you united us together. ಯಾಕೆಂದ್ರೆ ನೀನೇ ನಮ್ಮನ್ನು ಒಂದು ಮಾಡಿದಿ. And use our married life to bring glory to your name. ನಮ್ಮ ಮದುವೆ ಜೀವಿತ ನಿನ್ನ ನಾಮಕ್ಕೆ ಮಹಿಮೆ ತರುವುದಕ್ಕಾಗಿ ನೀನು ಉಪಯೋಗ ಮಾಡು. Because I am from a ministry background. ನಾನು ಸೇವೆಯ ಹಿನ್ನೆಲೆಯಿಂದ ಬಂದವನು. She is from a medical background. ಆಕೆ ವೈದ್ಯಕೀಯ ಹಿನ್ನೆಲೆಯವಳು. I will run in this direction, she will run in that direction. ನಾನು ಈ ಮಾರ್ಗದಲ್ಲಿ ಆಕೆ ಆ ಮಾರ್ಗದಲ್ಲಿ ಹೋಗುತ್ತಾರೆ. Both are very hard to go in the same way. ಒಂದೇ ಮಾರ್ಗದಲ್ಲಿ ಹೋಗುವುದಕ್ಕೆ ಇಬ್ಬರಿಗೂ ಬಹಳ ಕಠಿಣ. We will not be able to be together. ಮತ್ತು ಒಟ್ಟಾಗಿರುವುದಕ್ಕೆ ಸಾಧ್ಯವಿಲ್ಲ. So we didn't know how life is going to be. ಮತ್ತು ಜೀವಿತ ಹೇಗೆ ಹೋಗುತ್ತದೆ ಎಂದು ನಮಗೆ ಗೊತ್ತಿರಲಿಲ್ಲ. But we said that responsibility we push it to you, Lord. ಕರ್ತನೇ, ಆ ಜವಾಬ್ದಾರಿ ನಿನ್ನ ಕೈಯಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ. You lead us and open the right doors at the right times to run our life. ನಮ್ಮ ಜೀವಿತ ನಡೆಸುವುದಕ್ಕಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಬಾಗಿಲನ್ನು ತೆರೆದು ನಮ್ಮನ್ನು ನಡೆಸು. Your will be done. ನಿನ್ನ ಚಿತ್ತ ನೆರವೇರಲಿ. And once you say that, ಒಂದು ಸಾರಿ ನೀವು ಅದನ್ನು ಹೇಳುವಾಗ Jesus teaches us to ask, give us today your daily bread. ಯೇಸು ನಮಗೆ ಹೀಗೆ ಕಲಿಸುತ್ತಾರೆ, ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. After surrendering to the will of God, ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟ ನಂತರದಲ್ಲಿ ask for your daily needs to Him. ನಿಮ್ಮ ಪ್ರತಿದಿನದ ಅವಶ್ಯಕತೆಗಳಿಗಾಗಿ ಕೇಳಿರಿ. It doesn't mean you should never ask to the Lord. ಕರ್ತನಿಗೆ ನೀವು ಕೇಳಲೇಬೇಕಾಗಿಲ್ಲ ಎಂದು ಅರ್ಥವಲ್ಲ. He says, ask what you want in my name. ನನ್ನ ಹೆಸರಿನಲ್ಲಿ ನೀವು ಏನು ಬೇಕೋ ಅದನ್ನು ಕೇಳಿಕೊಳ್ಳಿರಿ ಎಂದು ಹೇಳುತ್ತಾನೆ. I will do it. ಮತ್ತು ನಾನೇ ಮಾಡುತ್ತೇನೆ. He makes us ask our daily bread, what we need that day. ಆ ದಿನಕ್ಕಾಗಿ ನಮಗೆ ಏನು ಬೇಕೋ ಅನುದಿನದ ಆಹಾರಕ್ಕಾಗಿ ಕೇಳಿರಿ ಎಂದು ಆತನು ನಮಗೆ ಹೇಳುತ್ತಾನೆ. Don't worry about tomorrow, he said. ನಾಳೆಯ ಕುರಿತಾಗಿ ಚಿಂತಿಸಬೇಡಿರಿ. Tomorrow brings the trouble of its own. ನಾಳಿನ ಸಮಸ್ಯೆ ನಾಳೆ ಬರುತ್ತವೆ. Ask me every day what you want. ಪ್ರತಿದಿನ ಏನು ಬೇಕೋ ಅದನ್ನು ನನಗೆ ಕೇಳಿರಿ. And leave it to me. ಮತ್ತು ನನಗೆ ಒಪ್ಪಿಸಿಕೊಡಿರಿ. Don't worry after that. ಅದಾದ ನಂತರ ಚಿಂತಿಸಬೇಡಿರಿ. What is needed for you that day will be given. ಆ ದಿನ ನಿಮಗೆ ಏನು ಬೇಕೋ ಅದು ನಿಮಗೆ ಕೊಡಲ್ಪಡುವುದು. It will be granted. ಅದು ಕೊಡಲ್ಪಡುವುದು. And it will come at the right time. ಸರಿಯಾದ ಸಮಯದಲ್ಲಿ ಅದು ನಿಮಗಾಗಿ ಬರುವುದು. Something might come that day. ಆ ದಿವಸ ಏನೋ ಬರಬಹುದು. Something will come 25 days later. 25 ದಿನಗಳ ನಂತರ ಕೆಲವೊಂದು ಬರಬಹುದು. Something might come 50 years later. 50 ವರ್ಷಗಳ ನಂತರ ಕೆಲವೊಂದು ಬರಬಹುದು. But it will be the right thing. ಆದರೆ ಅದು ಸರಿಯಾದ ಸಮಯ. And it will be the right time. ಅದು ಸರಿಯಾದ ಸಮಯ. But in the meantime, ಮತ್ತು ಆ ಸಮಯದಲ್ಲಿ your heart will be so glad. ನಿಮ್ಮ ಹೃದಯ ಸಂತೋಷವಾಗಿರುವುದು. Because you have given it into the hands of God. ಕರ್ತನ ಹಸ್ತದಲ್ಲಿ ನೀವು ಒಪ್ಪಿಸಿಕೊಟ್ಟಿರುವುದರಿಂದ. And you know that He has said yes. ಮತ್ತು ಹೌದು ಎಂದು ಆತನು ಹೇಳಿದ್ದಾನೆ ಎಂದು ನಿಮಗೆ ಗೊತ್ತು. His answers and promises are yes and amen. ಆತನ ಉತ್ತರಗಳು ಆಮೇನ್ ಮತ್ತು ಹೌದಾಗಿವೆ. Heaven will say yes. ಪರಲೋಕ ಹೌದು ಎಂದು ಹೇಳುತ್ತದೆ. And your heart will be full of peace. ಮತ್ತು ನಿಮ್ಮ ಹೃದಯ ಪೂರ್ಣ ಸಮಾಧಾನದಿಂದಿರುವುದು. That God has taken control. ಯಾಕೆಂದ್ರೆ ದೇವರು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. When I was in college, ನಾನು ಕಾಲೇಜಲ್ಲಿದ್ದಾಗ I saw all my fellow classmates going in pairs. ನನ್ನ ಎಲ್ಲ ಸಹಪಾಠಿಗಳು ಅವರು ಇಬ್ಬಿಬ್ಬರಾಗಿ ಹೋಗುವುದನ್ನು ನಾನು ನೋಡುತ್ತಿದ್ದೆ. In Facebook, everybody saying committed. ಮತ್ತು ಫೇಸ್ಬುಕ್ ಅಲ್ಲಿ ಎಲ್ಲರೂ ಸಮರ್ಪಿತರು ಎಂದು ಹೇಳುತ್ತಿದ್ದರು. In a relationship. ಅವರ ಸಂಬಂಧಗಳಲ್ಲಿ. I was saying, what is happening around me? ನನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂದು ನಾನು ಕೇಳುತ್ತಿದ್ದೇನು. Oh, that fantasy also came into me. ಮತ್ತು ಆ ಒಂದು ಕೂಡ ನನ್ನಲ್ಲಿ ಬಂದಿತ್ತು. I asked, Lord, should I also have a pair? ನಾನು ಕೂಡ ಒಬ್ಬರನ್ನು ಹೊಂದಬಹುದೇ ಎಂದು ಕೇಳಿಕೊಂಡೇನು. Give me a girl also. ನನಗೂ ಕೂಡ ಒಂದು ಹುಡುಗಿ ಕೊಡು. Otherwise I'll be left out. ಇಲ್ಲಾಂದರೆ ನಾನು ಬಿಡಲ್ಪಟ್ಟಿದ್ದೇನೆ. I should be a cool person in their eyes, no? ನಾನು ಕೂಡ ಅವರ ಕಣ್ಣಲ್ಲಿ ಆ ರೀತಿ ಇರಬಹುದು. Not because I wanted somebody. ನಾನು ಯಾರೋ ಬೇಕು ಎಂದು ಅಲ್ಲ. This is how silly our prayers are.
ಈ ರೀತಿಯಾಗಿ ನಮ್ಮ ಪ್ರಾರ್ಥನೆ ಇರುತ್ತವೆ. We ask because everybody else is doing it. ಎಲ್ಲರೂ ಕೇಳುತ್ತಿದ್ದಾರೆ, ಹೇಳುತ್ತಿದ್ದಾರೆ, ನಾನು ಕೇಳುತ್ತೇನೆ. We ask because we want to be cool. ನಮ್ಮ ಸಮಾಧಾನಕ್ಕಾಗಿ ಕೇಳುತ್ತೇವೆ. We want to be famous. ನಾವು ಪ್ರಸಿದ್ಧರಾಗಬೇಕು. Silly prayers. ಇವೆಲ್ಲ ಹಗುರ ಪ್ರಾರ್ಥನೆ. That's why the Lord doesn't grant it everything we ask immediately. ಅದಕ್ಕಾಗಿ ತಕ್ಷಣವಾಗಿ ನಾವು ಕೇಳುವುದನ್ನೆಲ್ಲ ಕರ್ತನು ಕೊಡುವುದಿಲ್ಲ. His will be done. ಆತನ ಚಿತ್ತ ನೆರವೇರಬೇಕು. So when I asked the Lord, he said no. ಕರ್ತನಿಗೆ ನಾನು ಕೇಳಿದಾಗ ಕರ್ತನು ಇಲ್ಲ ಎಂದು ಹೇಳಿದನು. Wait. ಕಾಯಿ. This is all he said in my heart. ನನ್ನ ಹೃದಯದಲ್ಲಿ ಅದನ್ನೇ ಹೇಳಿದನು. I was praying in a fasting prayer like this. ಈ ರೀತಿಯಾಗಿ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುತ್ತಿದ್ದೇನು. While all our team members were praying for the upcoming meetings and the ministry. ಮತ್ತು ಸೇವೆಗಾಗಿ ಮುಂದೆ ಬರುವಂತ ಕೂಟಗಳಿಗಾಗಿ ಎಲ್ಲ ಸದಸ್ಯರು ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ But then he asked me to wait. ಕರ್ತನು ಕಾಯಿ ಎಂದು ಹೇಳಿದನು. And after 7 years, God gave me a beautiful gift through my wife. 7 ವರ್ಷಗಳ ನಂತರ ದೇವರು ಸುಂದರ ವರವಾದ ನನ್ನ ಪತ್ನಿಯನ್ನು ಕೊಟ್ಟನು. And she is such a blessing to me and a support to me. ನನಗೆ ಬಹಳ ಆಧಾರ ಮತ್ತು ಆಶೀರ್ವಾದ ಅವರಾಗಿದ್ದಾರೆ. Today God has blessed us with 2 godly children. ಮತ್ತು ಇಂದು ಭಯಭಕ್ತಿಯುಳ್ಳ 2 ಮಕ್ಕಳನ್ನು ಕೊಟ್ಟಿದ್ದಾರೆ. Who obey and have love for God and love for people. ದೇವ ಜನರಿಗೋಸ್ಕರ ಮತ್ತು ಕರ್ತನಿಗೋಸ್ಕರ ಪ್ರೀತಿ ಉಳ್ಳವರಾಗಿರುತ್ತಾರೆ. He gives us the best in his time. ಆತನ ಸಮಯದಲ್ಲಿ ಉತ್ತಮವಾದದ್ದನ್ನು ಆತನು ಕೊಡುತ್ತಾನೆ. He will give you the answer of your daily bread. ನಿಮ್ಮ ಅನುದಿನದ ಆ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. In verse 12 it says, 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Jesus then asks us to pray. ಯೇಸು ನಮಗೆ ಈ ರೀತಿಯಾಗಿ ಪ್ರಾರ್ಥಿಸಲು ಹೇಳಿದರು. Forgive us our debts. ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸು. As we forgive those who trespass against us. ನಮಗೆ ತಪ್ಪು ಮಾಡಿದವರಿಗೆ ನಾವು ಕ್ಷಮಿಸಿದಂತೆಯೇ ನಮ್ಮನ್ನು ಕ್ಷಮಿಸು. Lead us not into temptation. ಶೋಧನೆ ಒಳಗೆ ನಮ್ಮ ನಡೆಸಬೇಡ. Deliver us from the evil one. ಕೇಡಿನಿಂದ ನಮ್ಮನ್ನು ತಪ್ಪಿಸು. Before I start praying, this is my first point. ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಇದು ಮೊದಲನೆಯ ಅಂಶ. Lord, forgive me. ಕರ್ತನೇ, ನಮ್ಮನ್ನು ಕ್ಷಮಿಸು. Forgive the wickedness in my heart. ನನ್ನ ಹೃದಯದಲ್ಲಿರುವ ದುಷ್ಟತನವನ್ನು ಕ್ಷಮಿಸು. Forgive the sins that are before you. ನಿನ್ನ ಮುಂದೆ ಇರುವಂತ ಪಾಪಗಳನ್ನು ನನ್ನನ್ನು ಕ್ಷಮಿಸು. Don't leave me, Lord. ಕರ್ತನೇ, ನನ್ನನ್ನು ನಡೆಸಬೇಡ. Don't leave me today. ಇಂದು ಆ ರೀತಿಯಲ್ಲ. If you leave me, I will be exposed as nothing. ಮತ್ತು ನೀನು ಆ ರೀತಿ ನಡೆಸುವುದಾದರೆ ನಾನು ಬಹಿರಂಗಗೊಳಿಸಲ್ಪಡುತ್ತೇನೆ. I will become a fraud. ನಾನು ಅಹಂಕಾರಿಯಾಗುತ್ತೇನೆ. I will not have any blessing. ನನಗೆ ಯಾವ ಆಶೀರ್ವಾದಗಳು ಇರುವುದಿಲ್ಲ. I will not have any peace. ನನಗೆ ಯಾವ ಸಮಾಧಾನ ಇರುವುದಿಲ್ಲ. I need you. ನೀನೇ ನನಗೆ ಬೇಕು. Please forgive me. ದಯವಿಟ್ಟು ನನಗೆ ಕ್ಷಮಿಸು. Every day asking for forgiveness. ಮತ್ತು ಪ್ರತಿದಿನ ಆತನ ಕ್ಷಮಿಸುವಿಕೆಗಾಗಿ ಕೇಳಿರಿ. Sometimes I feel I'm such a bad person that I have to ask for forgiveness every day. ಪ್ರತಿದಿನ ನಾನು ಕ್ಷಮೆಯನ್ನು ಕೇಳುತ್ತಿದ್ದೇನೆ ಎಂದು ನಾನು ಕೇಳಬಹುದೋ ಎಂದು ಕೆಲವು ಸಾರಿ ಕೇಳುತ್ತೇನೆ. But every day he is merciful. ಪ್ರತಿದಿನ ಆತನು ಕರುಣೆ ಉಳ್ಳವನಾಗಿದ್ದಾನೆ. Cleans our heart. ನಮ್ಮ ಹೃದಯವನ್ನು ಶುದ್ಧೀಕರಿಸುತ್ತಾನೆ. Makes us come out of such sins and habits. ಮತ್ತು ಅಂತಹ ಪಾಪ ಮತ್ತು ಚಟಗಳಿಂದ ನಮ್ಮನ್ನು ಹೊರಗಡೆ ಬರುವಂತೆ ಮಾಡುತ್ತಾನೆ. Come out of bad ways. ಆ ಕೆಟ್ಟಾದ ಮಾರ್ಗಗಳಿಂದ ಬರುವಂತೆ. Come out of our humanness. ಆ ಮನುಷ್ಯ ಸ್ವಭಾವಗಳಿಂದ. And takes us into godliness. ಮತ್ತು ದೈವ ಭಕ್ತಿಯ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ. At that moment I can feel the Holy Spirit rising up in my heart. ಮತ್ತು ಆ ಕ್ಷಣದಲ್ಲಿ ಪವಿತ್ರ ಆತ್ಮನು ನನ್ನ ಹೃದಯದಲ್ಲಿ ಏಳುವುದನ್ನು ನೋಡುತ್ತೇನೆ. Then my prayer time completely changes. ಮತ್ತು ನನ್ನ ಪ್ರಾರ್ಥನಾ ಸಮಯ ಸಂಪೂರ್ಣ ಬದಲಾಗುತ್ತದೆ. I feel so free. ನಾನು ಬಹಳ ಸ್ವತಂತ್ರತೆಯನ್ನು ಅನುಭವಿಸುತ್ತೇನೆ. So bold. ಬಹಳ ಧೈರ್ಯ. And the Holy Spirit starts praying through me whatever is needed in my life. ನನ್ನ ಜೀವಿತದಲ್ಲಿ ಏನು ಬೇಕು ಆಗ ಪವಿತ್ರ ಆತ್ಮನು ನನ್ನ ಮೂಲಕವಾಗಿ ಪ್ರಾರ್ಥಿಸುತ್ತಾನೆ. Sometimes he shows me the will of God and asks me to pray for those things. ಮತ್ತು ಕೆಲವು ಸಾರಿ ದೇವರ ಚಿತ್ತ ತೋರಿಸಿ ಆ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ಪವಿತ್ರ ಆತ್ಮನು ಮಾಡುತ್ತಾನೆ. Showing this is what God desires to do through you. ನಿನ್ನ ಮೂಲಕವಾಗಿ ದೇವರು ಇದನ್ನು ಮಾಡುವುದಕ್ಕೆ ಬಯಸುತ್ತಾರೆ. Ask for that. ಅದಕ್ಕಾಗಿ ಕೇಳು. This is whom is suffering. God wants you to pray for them. Pray for them. ಅವರು ಕಷ್ಟಪಡುತ್ತಿದ್ದಾರೆ, ಅವರಿಗಾಗಿ ನೀನು ಪ್ರಾರ್ಥಿಸು ಎಂದು ಹೇಳುತ್ತಾನೆ. This is the temptation that is going to come against you. Pray
that God will give you the strength. ಮತ್ತು ಈ ಶೋಧನೆ ನಿನಗೆ ಬರ್ಲಿಕ್ಕಿದೆ, ದೇವರು ಬಲ ಕೊಡುವಂತೆ ಕರ್ತನಿಗೆ ನೀನು ಪ್ರಾರ್ಥಿಸು. Through the Bible, as I read, God shows me what is going to come that day. ಮತ್ತು ಸತ್ಯ ವೇದದ ಮೂಲಕವಾಗಿ ಆ ದಿನ ಏನು ಬರುತ್ತದೆ ಎಂದು ಆತನು ತೋರಿಸುತ್ತಾನೆ. Some things He speaks in my spirit. ನನ್ನ ಆತ್ಮದಲ್ಲಿ ಏನು ಮಾತಾಡುತ್ತಾನೆ. All these things protect me ಅವೆಲ್ಲವೂ ನನ್ನನ್ನು ಕಾಯುತ್ತವೆ and makes me pray according to His will. ಆತನ ಚಿತ್ತಕ್ಕನುಗುಣವಾಗಿ ಪ್ರಾರ್ಥಿಸುವಂತೆ ಅದು ಮಾಡುತ್ತದೆ. Otherwise, we'll be praying so blindly, ಇಲ್ಲ ಅಂದರೆ ನಾವು ಕುರುಡುತನದಲ್ಲಿ ಪ್ರಾರ್ಥಿಸುತ್ತೇವೆ, not being led by the Holy Spirit. ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡದೆ ಹಾಗೆ ಮಾಡುತ್ತೇವೆ. But as you draw near to God, ದೇವರ ಹತ್ತಿರ ನೀವು ಬರುವಾಗ your prayer becomes led by the Holy Spirit. ಪವಿತ್ರಾತ್ಮನಿಂದ ನಿಮ್ಮ ಪ್ರಾರ್ಥನೆಗಳು ನಡೆಸಲ್ಪಡುವಾಗ You'll feel Him so close to you. ನೀವು ಬಹಳ ಆತನು ಹತ್ತಿರವಾಗಿರುವುದನ್ನು ಅನುಭವಿಸುತ್ತೀರಿ. And He asks us to forgive our debtors. ಮತ್ತು ನಮಗೆ ತಪ್ಪು ಮಾಡಿದವರಿಗೆ ನಾವು ಕ್ಷಮಿಸುವಂತೆ ಆತನು ಮಾಡುತ್ತಾನೆ. Forgive those who sin against us. ನಮ್ಮ ವಿರುದ್ಧವಾಗಿ ಪಾಪ ಮಾಡಿದವರಿಗೆ ಕ್ಷಮಿಸುವಂತೆ. Very difficult. ಬಹಳ ಕಠಿಣ. Some people will pray like this. ಕೆಲವರು ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ, Oh holy Lord, ಓ ಪವಿತ್ರ ಕರ್ತನೆ, fill me with your holiness. ನಿನ್ನ ಪವಿತ್ರತೆಯಿಂದ ತುಂಬಿಸು. But before you fill me, ನನ್ನನ್ನು ತುಂಬುವುದಕ್ಕಿಂತ ಮುಂಚೆ look at this person. ಈ ವ್ಯಕ್ತಿಯನ್ನು ನೋಡು, He's troubling me night and day. ರಾತ್ರಿ ಹಗಲು ಕಷ್ಟ ಕೊಡುತ್ತಿದ್ದಾನೆ. Lord, ಕರ್ತನೇ, I don't even want to say it. Finish him off. ಮತ್ತು ಅವನನ್ನು ಮುಗಿಸು, ನಾನು ಹೇಳುವುದಕ್ಕೆ ಬಯಸುವುದಿಲ್ಲ. Do justice, Lord. ಕರ್ತನೆ, ನ್ಯಾಯ ಮಾಡು. Take care of that woman. ಆ ಸ್ತ್ರೀಯನ್ನು ನೋಡಿಕೋ, Bind her lips. ಆಕೆಯ ತುಟಿಗಳನ್ನು ಮುಚ್ಚು, She should never speak again. ಮತ್ತೆ ಆಕೆ ಮಾತಾಡಬಾರದು. Such powerful prayers. ಅದು ಬಹಳ ಶಕ್ತಿಯುತ ಪ್ರಾರ್ಥನೆ. God has only called us to bless people. ದೇವರು ನಮ್ಮನ್ನು ಕರೆದಿದ್ದು ಜನರಿಗೆ ಆಶೀರ್ವಾದ ಮಾಡುವುದಕ್ಕೆ. No matter how much the enemies of this world do to us. ಈ ಲೋಕದ ಶತ್ರುಗಳು ನಮಗೆ ಎಷ್ಟೇ ಏನೇ ಯಾವ ರೀತಿಯಾಗಿ ಅವರು ಬಂದರು, Having a peace in your heart is more important than anything. ಮತ್ತು ಯಾವ ಕೂಟಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ ಸಮಾಧಾನ ಇರುವುದು ಬಹಳ ಪ್ರಾಮುಖ್ಯ. I have learned to calm down and forgive and move on. ಮತ್ತು ನಾನು ಶಾಂತನಾಗಿದ್ದು ಮುಂದೆ ಹೋಗುವುದಕ್ಕೆ ನಾನು ಕಲಿತುಕೊಂಡಿದ್ದೇನೆ. For the sake of peace, to mend the relationship. ಯಾಕೆಂದರೆ ಆ ಸಮಾಧಾನ ಇಟ್ಟುಕೊಳ್ಳುವುದಕ್ಕಾಗಿ, ಮುಂದೆ ಹೋಗುವುದಕ್ಕಾಗಿ. Ask that in prayer and God will give you the strength. ಪ್ರಾರ್ಥನೆಯಲ್ಲಿ ಅದನ್ನು ಕೇಳಿರಿ ಮತ್ತು ಕರ್ತನು ನಿಮಗೆ ಬಲ ಕೊಡುವನು. The betrayal of this person is troubling me, Lord. ಕರ್ತನೆ, ಈ ವ್ಯಕ್ತಿಯ ದ್ರೋಹ ನನಗೆ ಬಹಳ ಕಷ್ಟ ಕೊಡುತ್ತಿದೆ. This evil act against me is paining my heart. ನನ್ನ ವಿರುದ್ಧವಾಗಿ ಮಾಡಿದ ಕೆಟ್ಟತನ ಅದು ನನ್ನ ಹೃದಯಕ್ಕೆ ಚುಚ್ಚುತ್ತಿದೆ. Take it to the Lord. ಕರ್ತನಿಗೆ ತೆಗೆದುಕೊಂಡು ಬನ್ನಿರಿ. He will give you the peace to forgive them and get right with them also. ಮತ್ತು ಅವರಿಗೆ ಕ್ಷಮಿಸುವಂತೆ ಕರ್ತನು ಸಮಾಧಾನ ಕೊಡುತ್ತಾನೆ ಮತ್ತು ದೇವರೊಂದಿಗೆ ಸರಿ ಹೊಂದುವಂತೆ ಮಾಡುತ್ತಾನೆ. Jesus even asks us to bless them. ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಯೇಸು ಕೇಳಿದ್ದಾರೆ. Only the Holy Spirit can give us the strength to bless such people. ಅಂತ ಜನರಿಗೆ ಆಶೀರ್ವಾದ ಮಾಡುವುದಕ್ಕೆ ಪವಿತ್ರ ಆತ್ಮನು ತಾನೇ ಮಾತ್ರ ನಮಗೆ ಸಹಾಯ ಮಾಡಬಲ್ಲನು. And we pray, lead us not into temptation. ಶೋಧನೆ ಒಳಗೆ ನಮ್ಮನ್ನು ಸೇರಿಸಬೇಡ ಎಂದು ಪ್ರಾರ್ಥಿಸುತ್ತೇವೆ. Deliver us from the evil one. ಮತ್ತು ಕೆಟ್ಟತನದಿಂದ ನಮ್ಮನ್ನು ಬಿಡಿಸು. Asking God for the strength to come out of every temptation of the day. ಮತ್ತು ಇಂದಿನ ಎಲ್ಲ ಶೋಧನೆಗಳಿಂದ ಹೊರಗಡೆ ಬರುವಂತೆ ದೇವರಿಗೆ ನಾವು ಕೇಳಿಕೊಳ್ಳುತ್ತೇವೆ. As I said many times, He reveals that in the Word of God to me. ಅನೇಕ ಸಾರಿ ನಾನು ಹೇಳುವಾಗ ದೇವರ ವಾಕ್ಯದಿಂದ ಅದು ನನಗೆ ಪ್ರಕಟಗೊಳಿಸಲ್ಪಟ್ಟಿದೆ. And many times He makes me confess my sins and ask the strength to get away from it. ಅನೇಕ ಸಾರಿನ ಪಾಪಗಳು ಅರಿಕೆ ಮಾಡಿ ಮತ್ತು ಅದರಿಂದ ಹೊರಗಡೆ ಬರುವಂತೆ ಕರ್ತನು ನನಗೆ ಮಾಡಿದ್ದಾನೆ. He even shows the temptations that are yet to come. ಮತ್ತು ಮುಂದೆ ಬರುವಂತ ಶೋಧನೆಗಳನ್ನು ಕೂಡ ಆತನು ನನಗೆ ತೋರಿಸುತ್ತಾನೆ. Through the Word of God. ದೇವರ ವಾಕ್ಯದ ಮೂಲಕ. And pray over it. ಮತ್ತು ಅದರ ಮೇಲೆ ಪ್ರಾರ್ಥಿಸುತ್ತೇನೆ. That God will give us the strength to conquer it. ಅದರ ಮೇಲೆ ಜಯ ಹೊಂದುವುದಕ್ಕೆ, ಬಲ ಹೊಂದುವುದಕ್ಕಾಗಿ. Finish all your battles in prayer that morning. ಮತ್ತು ಆ ಮುಂಜಾನೆ ನಿಮ್ಮ ಎಲ್ಲ ಹೋರಾಟಗಳಿಗಾಗಿ ಪ್ರಾರ್ಥನೆಯಲ್ಲಿರಿ. And you will go out as a victorious one.
ಮತ್ತು ನೀವು ಜಯ ಹೊಂದಿದವರಾಗಿ ಹೊರಗಡೆ ಹೋಗುವಿರಿ. Without praying, don't go and battle in the world. ಪ್ರಾರ್ಥನೆ ಇಲ್ಲದೆ ಲೋಕದಲ್ಲಿ ಹೋಗಿ ಹೋರಾಡಬೇಡಿರಿ. Then you'll be fighting with people, ನೀವು ಜನರೊಂದಿಗೆ ಹೋರಾಡುತ್ತೀರಿ, fighting with the devil, ಸೈತಾನನೊಂದಿಗೆ, fighting with your weaknesses and problems, ಮತ್ತು ನಿಮ್ಮ ಬಲಹೀನತೆ ಸಮಸ್ಯೆಗಳೊಂದಿಗೆ ಹೋರಾಡುತ್ತೀರಿ like any other person. ಬೇರೆ ವ್ಯಕ್ತಿಯ ಹಾಗೆಯೇ. But we are not like other people. ಆದರೆ ನಾವು ಬೇರೆ ಜನರಂತಲ್ಲ. We are people who know the Lord and have the Lord with us. ನಾವು ಕರ್ತನನ್ನು ತಿಳಿದ ಜನರು ಮತ್ತು ಕರ್ತನನ್ನು ಹೊಂದಿದ ಜನರು ಆಗಿದ್ದೇವೆ. So let your time of prayer help you for the day. ಮತ್ತು ನಿಮ್ಮ ಪ್ರಾರ್ಥನೆ ಸಮಯ ಆ ದಿನಕ್ಕಾಗಿ ಅದು ನಿಮಗೆ ಸಹಾಯ ಮಾಡಲಿ. His mercies are new every morning. ಆತನ ಕರುಣೆ ಪ್ರತಿದಿನ ಹೊಸದಾಗುತ್ತಾ ಬರುತ್ತದೆ. Pray every morning and receive those mercies. ಪ್ರತಿ ಮುಂಜಾನೆ ಪ್ರಾರ್ಥನೆ ಮಾಡಿ ಆತನ ಕರುಣೆಯನ್ನು ಹೊಂದಿಕೊಳ್ಳಿರಿ. I want to end with this sister's story. ಮತ್ತು ಈ ಸಹೋದರಿಯ ಕಥೆಯೊಂದಿಗೆ ನಾನು ಮುಗಿಸಲು ಬಯಸುತ್ತೇನೆ. Mrs. Ratna Kumari was from Hyderabad. ಹೈದರಾಬಾದಿಂದ ರತ್ನ ಕುಮಾರಿಯವರು She got married in 2000. 2000ರಲ್ಲಿ ಅವರು ಮದುವೆಯಾದರು. And they were not blessed with a child after 6 years of marriage. ಮದುವೆಯ ನಂತರ 6 ವರ್ಷಗಳಾದರೂ ಅವರಿಗೆ ಮಕ್ಕಳಾಗಲಿಲ್ಲ. She was barren because her fallopian tubes were closed. ಆಕೆ ಫೆಲೋಪಿಯನ್ ಟ್ಯೂಬ್ಸ್ಗಳು ಮುಚ್ಚಲ್ಪಟ್ಟಿರುವುದರಿಂದ ಆಕೆ ಬಂಜೆಯಾಗಿದ್ದಳು. No hope to have children. ಮಕ್ಕಳಾಗುವುದಕ್ಕೆ ಯಾವ ನಿರೀಕ್ಷೆ ಇಲ್ಲ. The doctor suggested adoption is the only way. ವೈದ್ಯರು ಗರ್ಭಪಾತ ಮಾಡಬೇಕೆಂದು ಮಾತ್ರ ಹೇಳಿದರು. Some people even suggested for her husband to get married to somebody else so that he can have a family. ಮತ್ತು ಕೆಲವರು ಅವರ ಪತಿಗೆ ಇನ್ನೊಂದು ಮದುವೆ ಮಾಡಿಕೊ, ಅದರಿಂದ ನಿನಗೆ ಕುಟುಂಬವಿರುತ್ತದೆ ಎಂದು ಕೆಲವರು ಸಲಹೆ ನೀಡಿದರು. But being a God-fearing person, the husband refused. ದೇವ ಭಯಭಕ್ತಿ ಉಳ್ಳವನಾಗಿರುವುದರಿಂದ ಆ ಪತಿಯು ನಿರಾಕರಿಸಿದನು. He said, we are made for each other. We'll trust that Jesus builds our life. ನಮ್ಮಗೋಸ್ಕರ ದೇವರು ಮಾಡಿದ್ದಾರೆ ಮತ್ತು ನಾವು ಕರ್ತನಲ್ಲಿಯೇ ಭರವಸೆ ಬಿಡುತ್ತೇವೆ. He will do a miracle. ಆತನು ಅದ್ಭುತ ಮಾಡುತ್ತಾನೆ. In the Secunderabad prayer tower that we have, ಮತ್ತು ನಮಗಿರುವಂತಹ ಸೆಕೆಂದ್ರಾಬಾದ್ ಪ್ರಾರ್ಥನಾ ಗೋಪುರದಲ್ಲಿ in faith they enrolled their unborn child in the young partners plan. ನಂಬಿಗಸ್ತಿಕೆಯಿಂದ ಹುಟ್ಟದೇ ಇರುವಂತಹ ಮಗುವಿನ ಹೆಸರಿನಲ್ಲಿ ಅವರು ಒಂದು ಆ ಯೋಜನೆಯಲ್ಲಿ ಅವರು ಸೇರಿಕೊಂಡರು. We have the young partners plan and Jesus calls to pray for the young people every day. ಯೌವನಸ್ಥರಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡುವುದಕ್ಕಾಗಿ ಯುವ ಯೋಜನಾ ಪಾಲುದಾರರ ಯೋಜನೆ ನಮ್ಮಲ್ಲಿ ಇದೆ. Even without a child they enrolled in faith. ಮತ್ತು ನಂಬಿಕೆಯಿಂದ ಮಗುವಿಲ್ಲದೆ ಅವರು ಆ ರೀತಿಯ ಯೋಜನೆಯಲ್ಲಿ ಸೇರಿದರು. The prayer intercessors prayed fervently. ಮತ್ತು ಪ್ರಾರ್ಥನಾ ವಿಜ್ಞಾಪನೆಗಾರರು ಆಸಕ್ತಿಯಿಂದ ಪ್ರಾರ್ಥಿಸಿದರು. And in the year of 2006, 2006ರಲ್ಲಿ there was a partners meeting in Hyderabad. ಹೈದರಾಬಾದಲ್ಲಿ ಪಾಲುದಾರರ ಕೂಟವಿತ್ತು. And Dr. Paul Dinakaran came and quoted this verse in his preaching. ಡಾಕ್ಟರ್ ಪಾಲ್ ದಿನಕರನ್ ಅವರ ಪ್ರಸಂಗದಲ್ಲಿ ಈ ವಾಕ್ಯವನ್ನು ಹೇಳಿದರು. Exactly that day he said in Deuteronomy 7:14, ಸರಿಯಾಗಿ ಆ ದಿನ ಧರ್ಮೋಪದೇಶ ಕಾಂಡ 7:14 ಹೇಳಿದರು. none will be barren among you. ನಿಮ್ಮಲ್ಲಿ ಯಾರು ಬಂಜೆಯಾಗಿ ಇರುವುದಿಲ್ಲ. She was sitting in the last row and she got shocked to hear that. ಮತ್ತು ಅವರು ಕಡೆಯ ಸಾಲಿನಲ್ಲಿ ಆಕೆ ಕೂತುಕೊಂಡಿದ್ದಳು. ಅದನ್ನು ಕೇಳಿ ಆಕೆಗೆ ಆಶ್ಚರ್ಯವಾಯಿತು. She started praying over that promise. ಆ ವಾಗ್ದಾನದ ಮೇಲೆ ಪ್ರಾರ್ಥಿಸಲು ಪ್ರಾರಂಭಿಸಿದಳು. And in the early next year, ಮತ್ತು ಮುಂದಿನ ವರ್ಷದ ಪ್ರಾರಂಭದ ಹಂತದಲ್ಲಿ she conceived and gave birth to a beautiful boy. ಆಕೆ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. With the fallopian tubes closed, ಫೆಲೋಪಿಯನ್ ಟ್ಯೂಬ್ಸ್ಗಳು ಮುಚ್ಚಲ್ಪಟ್ಟಿದ್ದರೂ ಕೂಡ God opened it and gave a way. ದೇವರು ತೆರೆದು ಒಂದು ಮಾರ್ಗವನ್ನು ಮಾಡಿದರು. They named him Matthew and he's studying in the University of Karunya. ಅವನಿಗೆ ಮ್ಯಾಥ್ಯೂ ಎಂದು ಹೆಸರಿಟ್ಟರು. ಅವನು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾನೆ. God gave her 2 more children after that. ಅದಾದ ನಂತರ ದೇವರು 2 ಮಕ್ಕಳು ಕೊಟ್ಟರು. She put them both in Karunya also. ಮತ್ತು ಅವರನ್ನು ಕೂಡ ಕಾರುಣ್ಯದಲ್ಲಿ ಕಳುಹಿಸಿಕೊಟ್ಟರು. Made all of them young partners. ಎಲ್ಲರನ್ನು ಯುವ ಪಾಲುದಾರರಾಗಿ ಮಾಡಿದರು. And she's praising the Lord for a mighty miracle in her life. ಆಕೆ ಜೀವಿತದಲ್ಲಿ ದೇವರು ಮಾಡಿದ ಬಲವುಳ್ಳ ಅದ್ಭುತಕ್ಕಾಗಿ ಆಕೆ ದೇವರನ್ನು ಕೊಂಡಾಡುತ್ತಿದ್ದಾಳೆ. Seek him in truth.
ಪ್ರಾರ್ಥನೆಯಲ್ಲಿ ಆತನನ್ನೇ ಹುಡುಕಿರಿ, Seek Him earnestly, ಆಸಕ್ತಿಯಿಂದ ಹುಡುಕಿರಿ, and He will draw near to you and answer you. ಮತ್ತು ನಿಮ್ಮ ಹತ್ತಿರವಾಗಿ ಬಂದು ಆತನು ನಿಮಗೆ ಉತ್ತರವಾಗಿ ಕೊಡುತ್ತಾನೆ. Shall we right now ask for a prayerful spirit to connect with God every day? ನಾವು ಪ್ರತಿದಿನ ದೇವರೊಂದಿಗೆ ಪ್ರಾರ್ಥನಾ ಪೂರ್ವಕವಾಗಿ ದೇವರೊಂದಿಗೆ ಸಂಬಂಧ ಹೊಂದುವುದಕ್ಕಾಗಿ ನಾವು ಕೇಳಿಕೊಳ್ಳೋಣವೇ? Ask for the gift of having God connected with you in prayer. ಪ್ರಾರ್ಥನೆಯಲ್ಲಿ ದೇವರು ನಿಮ್ಮೊಂದಿಗೆ ಸಂಬಂಧ ಹೊಂದುವುದಕ್ಕಾಗಿ ಆ ವರಕ್ಕಾಗಿ ಕೇಳಿಕೊಳ್ಳಿರಿ. Our heart might think other things are the easy option. ಮತ್ತು ಸರಳವಾದ ಕಾರ್ಯಗಳು ನಮ್ಮ ಹೃದಯ ಯೋಚನೆ ಮಾಡಬಹುದು. We don't need Him every day. ಪ್ರತಿದಿನ ನಮಗೆ ಆತನು ಬೇಕಾಗಿಲ್ಲ. But let's ask God for a new heart today. ಹೊಸ ಹೃದಯಕ್ಕಾಗಿ ಇಂದು ನಾವು ದೇವರಿಗೆ ಕೇಳಿಕೊಳ್ಳೋಣ. A heart which seeks after you, Lord. ಕರ್ತನೇ, ನಿನ್ನನ್ನು ಹುಡುಕುವಂತಹ ಆ ಹೃದಯ longs for you for our life. ನಮ್ಮ ಜೀವಿತಕ್ಕಾಗಿ ನಿನ್ನನ್ನೇ ಎದುರು ನೋಡುವಂತಹ. Lord, teach my heart to know that without you I cannot survive. ನಾನು ಈ ಲೋಕದಲ್ಲಿ ನೀನಿಲ್ಲದೆ ಜೀವಿಸಲಾರೆನು ಎಂದು ನನಗೆ ತಿಳಿಸು. Give me a hunger and thirst in my heart to seek after you, Lord. ನಿನ್ನನ್ನೇ ಹುಡುಕುವಂತೆ ನನ್ನ ಜೀವಿತದಲ್ಲಿ ಹಸಿವೆ ಬಾಯಾರಿಕೆಯನ್ನು ಅನುಗ್ರಹ ಮಾಡು. Give me a hunger and thirst to seek after you. ನಿನ್ನನ್ನೇ ಹುಡುಕುವಂತಹ ಹಸಿವು ಬಾಯಾರಿಕೆ ಕೊಡು. I need you, Lord. ಕರ್ತನೆ, ನೀನೇ ನನಗೆ ಬೇಕು. He is teaching your heart to love Him. ಆತನನ್ನೇ ಪ್ರೀತಿಸುವುದಕ್ಕಾಗಿ ನಿಮ್ಮ ಹೃದಯದಲ್ಲಿ ಆತನು. My friends, God has come seeking you. ಮತ್ತು ನನ್ನ ಸ್ನೇಹಿತ, ನಿನ್ನನ್ನು ಹುಡುಕುತ್ತಾ ದೇವರು ಬಂದಿದ್ದಾನೆ. He has humbled Himself. ತನ್ನಂತಾನೆ ತಗ್ಗಿಸಿಕೊಂಡನು. He given His life for you. ನಿನಗಾಗಿ ಆತನ ಪ್ರಾಣವನ್ನೇ ಕೊಟ್ಟನು. And even today ಇಂದು ಕೂಡ stands at the door of your heart. ನಿನ್ನ ಹೃದಯದ ಬಾಗಿಲಲ್ಲಿ ನಿಂತುಕೊಂಡಿದ್ದಾನೆ. Knocks the door. ಮತ್ತು ಬಾಗಿಲನ್ನು ತಟ್ಟುತ್ತಿದ್ದಾನೆ. And asks, can I come in and eat with you? ನಾನು ನಿನ್ನ ಒಳಗಡೆ ಬಂದು ನಿನ್ನ ಸಂಗಡ ಊಟ ಮಾಡಬಹುದು ಎಂದು ಕೇಳುತ್ತಾನೆ. Can I come into your heart, my child, and can I stay with you? ನನ್ನ ಮಗುವೇ, ನಾನು ನಿನ್ನ ಒಳಗಡೆ ಬಂದು ನಿನ್ನ ಹತ್ತಿರ ಇರಬಹುದೇ? Oh Lord, ಓ ಕರ್ತನೇ, how humble you are. ನೀನು ಎಷ್ಟು ದೀನನು, How loving you are. ನೀನು ಎಷ್ಟು ಪ್ರೀತಿ ಉಳ್ಳವನು. Even though we have drawn away from you, ನಿನ್ನಿಂದ ನಾವು ದೂರ ಹೋದರು, you bring us back to us. ಮತ್ತು ನೀನು ಹಿಂತಿರುಗಿ ತರುತ್ತೀಯ. You come running after us ಮತ್ತು ನಮ್ಮ ಹಿಂದೆ ಓಡಿ ಬರುತ್ತಾ ಇದ್ದೆ. with your nail-pierced hands. ನಿನ್ನ ಗಾಯವುಳ್ಳ ಹಸ್ತದಿಂದ You hug us and kiss us, oh God. ನಮ್ಮನ್ನು ಅಪ್ಪಿಕೊಂಡು ನಿನ್ನ ಮುದ್ದಿಡುತ್ತೀಯ. Now ಈಗ we surrender our life to you. ನಮ್ಮ ಜೀವಿತ ನಿನಗೆ ಒಪ್ಪಿಸಿಕೊಡುತ್ತೇವೆ. We want nothing more than we want you, Lord. ಕರ್ತನೆ, ಎಲ್ಲಕ್ಕಿಂತ ಹೆಚ್ಚಾಗಿ ನೀನೇ ನಮಗೆ ಬೇಕು. We want Jesus. ನಮಗೆ ಯೇಸು ಬೇಕು. We want you every day, ಪ್ರತಿದಿನ ನೀನೇ ನಮಗೆ ಬೇಕು. every moment. ಪ್ರತಿ ಕ್ಷಣ Ask Jesus right now. ಈಗಲೇ ಯೇಸುವಿಗೆ ಕೇಳಿರಿ. He's flowing into your heart with love. ಪ್ರೀತಿಯಿಂದ ನಿಮ್ಮ ಹೃದಯದಲ್ಲಿ ಆತನು ಹರಿಯುತ್ತಿದ್ದಾನೆ. He's overjoyed to have a place in your heart, ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವಿರುವುದಕ್ಕಾಗಿ to be a ಸಂತೋಷವಿದ್ದಾನೆ. father to you. ಆತನು ನಿನಗೆ He ತಂದೆಯಾಗಿದ್ದಾನೆ. said you will not be called slaves anymore. ಇನ್ನು ಮುಂದೆ ದಾಸರೆಂದು ನಿಮ್ಮನ್ನು ಕರೆಯುವುದಿಲ್ಲ. You will not be called servants. ನೀವು ಸೇವಕರೆಂದು ಕರೆಯಲ್ಪಡುವುದಿಲ್ಲ. You will be called my child, ನನ್ನ ಮಗುವೆಂದು ಕರೆಯಲ್ಪಡುತ್ತೀರಿ. my beloved son in whom I am well pleased. ನನ್ನ ಪ್ರಿಯ ಮಗನು, ಆತನಲ್ಲಿ ನಾನು ಮೆಚ್ಚಿದ್ದೇನೆ ಎಂದು You ಹೇಳುತ್ತಾನೆ. forgive us and accept us as your own, O God. ಕರ್ತನೆ, ನಮ್ಮನ್ನು ಕ್ಷಮಿಸಿ ನಿನ್ನ ಸ್ವಂತವಾಗಿ ನಮ್ಮನ್ನು ಸ್ವೀಕಾರ ಮಾಡು. We are so grateful to you. ನಿನಗೆ ಬಹಳ ಕೃತಜ್ಞರಾಗಿದ್ದೇವೆ. Thank you for your loving kisses are coming upon us. ನಮ್ಮ ಮೇಲೆ ನಿನ್ನ ಪ್ರೀತಿಯ ಮುದ್ದುಗಳು ಬರುವುದಕ್ಕಾಗಿ ವಂದನೆಗಳು. Thank you for forgiving us. ನಮಗೆ ಕ್ಷಮೆ ಮಾಡುವುದಕ್ಕಾಗಿ ವಂದನೆ. Thank you for promising to provide our daily bread. ನಮ್ಮ ಅನುದಿನದ ಆಹಾರ ಒದಗಿಸಿ ಕೊಡುವುದಕ್ಕಾಗಿ ನಿಮಗೆ ವಂದನೆ. Thank you for promising us to build our life. ನಮ್ಮ ಜೀವಿತ ಕಟ್ಟುತ್ತೇನೆ ಎಂದು ವಾಗ್ದಾನ ಮಾಡುವುದಕ್ಕಾಗಿ ವಂದನೆ. Thank you for blessing us to take us to a great heights. ಉನ್ನತ ಎತ್ತರಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ What ವಂದನೆ. will we do without you, Lord?
ನಿನ್ನಿಲ್ಲದೆ ನಾವು ಏನು ಮಾಡುವುದಕ್ಕೆ ಸಾಧ್ಯ? Thank you for not leaving us alone. ನಮ್ಮನ್ನು ಏಕಾಂಗಿಯಾಗಿ ಬಿಡದೆ ಇರುವುದಕ್ಕಾಗಿ ವಂದನೆ. We call you Heavenly Father. ಪರಲೋಕದ ತಂದೆ ಎಂದು ನಿಮ್ಮನ್ನೇ ಕರೆಯುತ್ತೇವೆ. And we honor your name. ಮತ್ತು ನಿನ್ನ ಹೆಸರನ್ನು ಘನಪಡಿಸುತ್ತೇವೆ. We hide under your name. ನಿನ್ನ ನಾಮದಲ್ಲಿ ಮರೆಯಾಗುತ್ತೇವೆ. We surrender to your will. ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. We join our hands and our hearts with you. ನಮ್ಮ ಕೈಗಳು ನಮ್ಮ ಹೃದಯಗಳು ನಿಮ್ಮೊಂದಿಗೆ ಒಂದಾಗಿ ಮಾಡುತ್ತೇವೆ. Father, we love you. ತಂದೆಗೆ ನಿಮ್ಮನ್ನು ಪ್ರೀತಿಸುತ್ತೇವೆ. Give your children a prayerful spirit ಪ್ರಾರ್ಥನೆಯ ಆತ್ಮ ನಿನ್ನ ಮಕ್ಕಳಿಗೆ ಕೊಡು. to always seek you ಯಾವಾಗಲೂ ನಿನ್ನನ್ನು ಹುಡುಕುವಂತೆ. from the bottom of their heart, Lord. ಅವರ ಅಂತರಾಳದಿಂದ ಕರ್ತನೆ. Holy Spirit, come into them ಪವಿತ್ರಾತ್ಮನೇ ಅವರ ಒಳಗಡೆ ಬಾ. and let them hear your voice. ನಿನ್ನ ಸ್ವರ ಅವರು ಕೇಳಲಿ. Let them be guided by you in reading the Bible. ಸತ್ಯವೇದ ಓದುವಾಗ ನಿನ್ನಿಂದ ಮಾರ್ಗದರ್ಶನ ಪಡೆಯಲಿ. Guided by you in their heart. ಅವರ ಹೃದಯದಲ್ಲಿ ನಿನ್ನಿಂದ ಮಾರ್ಗದರ್ಶನ ಹೊಂದಲಿ. Let them have a joyous relationship with you. ಮತ್ತು ನಿನ್ನೊಂದಿಗೆ ಆನಂದದ ಸಂಬಂಧ ಹೊಂದಲಿ. Give us a new spirit, Lord, ಹೊಸ ಆತ್ಮ ಅನುಗ್ರಹ ಮಾಡು. to pray every day, ಪ್ರತಿದಿನ ಪ್ರಾರ್ಥನೆ ಮಾಡುವುದಕ್ಕಾಗಿ, to be at your feet every day, ಪ್ರತಿದಿನ ನಿನ್ನ ಪಾದದಲ್ಲಿ to ಇರುವುದಕ್ಕಾಗಿ, listen to your voice every day, ಪ್ರತಿದಿನ ನಿನ್ನ ಸ್ವರ ಕೇಳುವುದಕ್ಕಾಗಿ, and to receive heavenly answers from the Almighty God. ಸರ್ವಶಕ್ತನಿಂದ ಪರಲೋಕದ ಉತ್ತರ ಪಡೆಯುವುದಕ್ಕಾಗಿ. Even now, let your answers flow. ಮತ್ತು ಈಗಲೇ ನಿನ್ನ ಉತ್ತರಗಳು ಹರಿಯಲ್ಪಡಲಿ. Let your healing flow. ನಿನ್ನ ಸ್ವಸ್ಥತೆ ಹರಿಯಲಿ. Let your blessings flow. ನಿನ್ನ ಆಶೀರ್ವಾದಗಳು ಹರಿಯಲಿ. Let your deliverance flow. ನಿನ್ನ ಬಿಡುಗಡೆ ಹರಿಯಲಿ. Let your victory flow. ನಿನ್ನ ಜಯ ಹರಿಯಲಿ. Let your righteousness flow. ನಿನ್ನ ನೀತಿ ಹರಿಯಲಿ. Let your salvation flow. ನಿನ್ನ ರಕ್ಷಣೆ ಹರಿಯಲಿ. Let your love, joy, and peace flow. ನಿನ್ನ ಪ್ರೀತಿ, ಆನಂದ, ಸಮಾಧಾನ ಹರಿಯಲಿ. Let it flow into their hearts. ಅವರ ಹೃದಯದಲ್ಲಿ ಹರಿಯಲ್ಪಡಲಿ. Flow into their lives. ಅವರ ಜೀವಿತದಲ್ಲಿ, Flow into their family. ಅವರ ಕುಟುಂಬದಲ್ಲಿ. ಸ್ವಾಮಿ, We give you praise, Lord. ಕರ್ತನೇ, ನಿನ್ನನ್ನೇ ಸ್ತುತಿಸುತ್ತೇವೆ. We give you glory. ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. We give you our heart, ನಮ್ಮ ಹೃದಯ ಕೊಡುತ್ತೇವೆ. which is what you desire the most. ನೀನು ಅದನ್ನೇ ಬಯಸುತ್ತೇ. Thank you for loving us, Lord, ಕರ್ತನೇ, ನಮ್ಮನ್ನು ಪ್ರೀತಿಸುವುದಕ್ಕಾಗಿ ವಂದನೆ. and for never giving up on us. ಮತ್ತು ನಮ್ಮನ್ನು ಬಿಟ್ಟುಕೊಡದೆ ಸ್ವಾಮಿ. We fall at your feet, Lord Jesus. ಕರ್ತನಾದ ಯೇಸುವೇ, ನಿನ್ನ ಪಾದದಲ್ಲಿ ಬೀಳುತ್ತೇವೆ. Thank you, Father. ತಂದೆಯೇ ವಂದನೆಗಳು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you.